ನಮಃ. ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ: ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿ ಬಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಸ್ವಾನುಭವ ನಿಲಯದ ಸದ್ಭಾವಶ್ರೀ ನಮ್ಮ ಮೂಲಕ ಚಾಲನೆಯಿರತಕ್ಕಂಥ ಅನ್ನಪೂರ್ಣ ಪಾಟೀಲ್ ಅವರ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವ ನಿಲಯ ಸದ್ಭಾವಶ್ರೀಯಲ್ಲಿ ಹಾಗೂ ಇಂದಿನ ಸ್ವಾನುಭವ ನಿಲಯ ಸದ್ಭಾವಶ್ರೀ ಭಾಗಿಸತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಇಂದು ಡಾಕ್ಟರ್ ದಯಾನಂದ ಮೂಲಿಕ್ ಅವರಿಂದ ಶಿವಯೋಗ ಕುರಿತಾಗಿ 77ನೇ ಭಾಗದ ಒಂದು ಪ್ರಸಾದದ ಲಿಂಗ ಸ್ಥಳಗಳು ವಿಚಾರವಾಗಿ ಅಪ್ಪ ನಮ್ಗೆ ಅನುಭವ ಮಾಡ್ಲಿದ್ದಾರೆ. ಅಪ್ಪ ಶರಣಾರ್ಥಿ ಸಹೋದರ ಪ್ರಾರಂಭಿಸಿ. ಶರಣಾರ್ಥಿಯನ್ನ ನನ್ನ ಧ್ವನಿ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಆಯ್ತು. ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಶಿವಯೋಗವನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಅದು ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿಕೊಂಡು ಅಲ್ಲಿ ಇಲ್ಲಿಯವರೆಗೆ ಏನು ನೋಡಿದ್ವಿ ಅಂದ್ರೆ, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗಡೆ ಏನಿದೆ, ವಿಕಸನ ಕ್ರಮ 3ರಲ್ಲಿ ನಮ್ಮ ದೇಹ ಪಂಚವಿಂಶತಿ ತತ್ವಗಳಿಂದಾಗಿದೆ, ಆ ತತ್ವಗಳು ಯಾವುವು ಅಂತ ಆ ವಿವರಗಳನ್ನ ಪಡೆದುಕೊಂಡು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳು ಯಾವುದನ್ನ ನೋಡಿದ್ವಿ. ವಿಕಸನ ಕ್ರಮ 5ರಲ್ಲಿ ಚಕ್ರಲಿಂಗಗಳ ಮಹತ್ವವನ್ನು, ಯಾವ ಚಕ್ರದಲ್ಲಿ ಯಾವ ಲಿಂಗವಿದೆ ಅನ್ನೋದನ್ನು ನೋಡಿಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು ಯಾವುವು, ಇಷ್ಟಲಿಂಗದ ಒಳಗಡೆ ಏನಿದೆ ಅಂತ ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡು, ವಿಕಸನ ಕ್ರಮ 9ರಲ್ಲಿ ಈಗ ಶತ ಏಕದ ನೆಲೆಮನೆ ಅಂತ ಹಲವಾರು ತಿಂಗಳಿಂದ ನಾವು ಈ ಶತ ಏಕದ ನೆಲೆಮನೆ ಅಂದ್ರೆ ಶಟಸ್ಥಳಗಳಲ್ಲಿ ಇರುವಂತ ಒಂದು ಯಾವುವು ಆ ಸ್ಥಳಗಳು ಅನ್ನೋದನ್ನ ಶರಣರ ಶಿವಯೋಗದಲ್ಲಿ ಶತ ಏಕದ ನೆಲೆಮನೆಗಳನ್ನ ನೋಡ್ತಾ ಇದ್ದೀವಿ. ಅಲ್ಲಿ ನಾವು ಹೋದ ಸಾರಿ ಭಾವ ಪ್ರಕಾಶ ಸ್ಥಳ ಅಂತ ಪ್ರಕಾಶ ಸ್ಥಳಗಳನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ನಿಷ್ಪತ್ತಿ ಸ್ಥಳಗಳಾಯಿತು, ಪ್ರಕಾಶ ಸ್ಥಳಗಳು. ಆ ಭಾವ ಪ್ರಕಾಶ ಸ್ಥಳ ಅಂದ್ರೆ ಏನು ಅನ್ನೋದನ್ನ ನಾವು ನೋಡಿದ್ವಿ. ಅಲ್ಲಿ ಏನು ಅಲ್ಲ, ಅದು ಮಹದಾಕಾಶದ ನಿಷ್ಕಲ ದೇವನನ್ನ ತನ್ನಾತ್ಮ ರೂಪದಿಂದ ನೋಡೋದು ಅನ್ನೋದು ಕೆಲವೊಂದು ವಚನಗಳ ಮೂಲಕ ನಾವು ನೋಡಿದ್ವಿ. ಇಲ್ಲಿಯವರೆಗೆ ನಾವು ಬಂದಿದ್ವಿ. ಇವತ್ತು 74ರ ಒಂದು ಭಾಗದಲ್ಲಿ ನಾವು ಪ್ರವೇಶವನ್ನ ಮಾಡ್ತಾ ಇದ್ದೀವಿ. ಈ ಭಾವಪ್ರಕಾಶ ಸ್ಥಳವನ್ನ ಅದನ್ನ ಮುಂದುವರಿಸ್ತಾ ಇದ್ದೀವಿ. ಇನ್ನೊಂದೆರಡು ಮೂರು ವಚನಗಳಿಂದ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡು, ಎದೆಯ ಮೇಲೆ ಲಿಂಗಧಾರಣೆ ಮಾಡಿಕೊಂಡು,
ಒಂದು ಕುಳಿತ ಸ್ಥಿತಿಯಲ್ಲಿ ಶಿವಯೋಗದ ವರ್ಗವನ್ನು ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ದಯವಿಟ್ಟು ಅನ್ಯತಾ ಭಾವಿಸದೆ ಯಾರು ಇದನ್ನ ಮಲಗಿಕೊಂಡು ಒಂದು ಸ್ಥಿತಿಯಲ್ಲಿ ಕೇಳಬೇಡಿ ಅಂತ ಭಿನ್ನಹ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೋದ್ ಸಾರಿ ನಾವು ನೋಡಿದ್ವಿ 2 ವಚನಗಳು. ಇವತ್ತಿನ ಈ ಒಂದು ಭಾವಪ್ರಕಾಶ ಸ್ಥಳದ ವಚನ ಅಲ್ಲಮ ಪ್ರಭುದೇವರಿಂದ ಆರಂಭಿಸೋಣ ಅಥವಾ ಮುಂದುವರಿಸೋಣ. ಓದಿ ನೋಡೋಣ. ಅಲ್ಲಮ ಪ್ರಭುದೇವರ ವಚನ ಆತ್ಮಸಂಗವಾದವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆತ್ಮಸಂಗವಾದವರ್ಗೆ ಬಹಿರ್ಭಾವವಿಲ್ಲ, ಇಂದ್ರಿಯಗಳು ಲಿಂಗವಾದವರ್ಗೆ ವಿಷಯ ಸೂತಕವಿಲ್ಲ, ಕರ್ಣಗಳು ಲಿಂಗವಾದವರ್ಗೆ ಹಿಂದು ಮುಂದೆಂಬ ಸಂದೇಹವಿಲ್ಲ, ಲಿಂಗ ಆಲಯವು ಮನವಾದವರ್ಗೆ ಇಹಪರವೆಂಬ ಸಂಶಯವಿಲ್ಲ. ಲೋಕದಂತೆ ನಡೆವರು, ಲೋಕದಂತೆ ನುಡಿವರು, ಮನವು ಮಹಾಲಿಂಗದಲ್ಲಿ ಪರಿಣಾಮಿಗಳು, ಅಂತಪ್ಪ ಮಹಾನುಭಾವಿಗಳ ಲೋಕದ ಪ್ರಪಂಚಗಳೆಂದಡೆ ಮನೋಮಧ್ಯದಲ್ಲಿಪ್ಪ ಜ್ಯೋತಿರ್ಲಿಂಗವು ನಗದಿಪ್ಪನೇ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 875. ಶರಣು ಶರಣು. ಶರಣು ಕಾವೇರಿ ಅಕ್ಕ. ನೋಡಿ, ಈ ಇಷ್ಟಲಿಂಗದ ಪೂಜೆಯಲ್ಲಿ ದಿನನಿತ್ಯದ ಒಂದು ಶಿವಯೋಗವನ್ನ ಮಾಡಿಕೊಂಡು ನಾವು ಏನಾಗ್ತಿದೀವಿ ಈಗ? ಶಿವಯೋಗಿಯು ಒಂದು ಚಿತ್ ಸರೋವರದಲ್ಲಿ ಈಜುವ ಹಂಸನಾಗಿದ್ದಾನೆ. ನಾವು ಆ ಶಿವಯೋಗದಲ್ಲಿ ಎಷ್ಟೊಂದು ಮುಳುಗಿ ಬಿಟ್ಟಿದ್ದೇವೆ ಅಂದ್ರೆ ಹೊರಗಿನ ಬಾಹ್ಯ ಭಾವ ನಮಗೆ ಇರೋದಿಲ್ಲ, ಯಾವುದೇ ವಿಷಯಗಳ ತಾಕಲಾಟ ಅಲ್ಲಿ ಇರೋದಿಲ್ಲ, ಇಹಪರವೆಂಬ ಕಲ್ಪನೆಗೆ ಅವನಲ್ಲಿ ಸ್ಥಾನವೇ ಇಲ್ಲ. ಏಕೆಂದ್ರೆ ಈಗೇನಾಗಿದೆ, ಅವನ ತನು ಇಂದ್ರಿಯ ಮನಗಳೆಲ್ಲ ಲಿಂಗವಾಗಿ ಬಿಟ್ಟಿವೆ. ಇಂದ್ರಿಯಗಳು ಲಿಂಗವಾದವರೆಗೆ ವಿಷಯ ಸೂತಕವಿಲ್ಲ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಎಲ್ಲವೂ ಆ ಲಿಂಗದಲ್ಲಿ ಸಮರ್ಪಿತವಾಗಿ ಬಿಟ್ಟಿವೆ. ಅಂತ ಶಿವಯೋಗಿಯು ಲೋಕದಂತೆ ನುಡಿತಾನೆ, ಲೋಕದಂತೆ ಇರ್ತಾನೆ. ಆದರೇನು ಅಹಂಕಾರದ ಮಿಸುಗಿಲ್ಲುವುದರಿಂದ, ಅಹಂಕಾರದ ಎಳ್ಳಷ್ಟು ಅಲ್ಲಿ ಅಂಶ ಇಲ್ಲದೆ ಇರೋದ್ರಿಂದ ಆ ನುಡಿ ಆ ನಡತೆ ಅವನಿಗೆ ಬಾಧಕವಾಗೋದಿಲ್ಲ. ಅವನು ಮಹಾಲಿಂಗ ಪರಿಣಾಮಿ, ಶಿವಪರಂಜ್ಯೋತಿ. ಹೀಗಾಗಿ ಏನು ಅಂಗಗಳೆಲ್ಲ ಲಿಂಗವಾದ ನಂತರ ಇವೆಲ್ಲ ಹೋಗ್ಬಿಡ್ತಾ ಇವೆ. ಎಲ್ಲ ಸಂಶಯಗಳು, ಎಲ್ಲ ಸೂತಕಗಳು, ವಿಷಯ ಸೂತಕಗಳು ಎಲ್ಲವೂ ಲಿಂಗಮಯವಾಗಿ ಆಗ್ತಾ ಇದೆ. ಎಲ್ಲ ನನ್ನ ಅಂಗಗಳು ಲಿಂಗವಾಗಿ ಬಿಟ್ಟಿವೆ ಈಗ ಈ ಭಾವಪ್ರಕಾಶ ಸ್ಥಳದಲ್ಲಿ. ಅದನ್ನ ಚನ್ನಬಸವಣ್ಣನವರು ಕೂಡ ಈ ಒಂದು ತಮ್ಮ ಸುಂದರ ವಚನದಿಂದ ಅದನ್ನ ಹೇಳ್ತಾರೆ ನಮಗೆ. ಯಾರು? ಚನ್ನಬಸವಣ್ಣನವರು. ಓದಿ ನೋಡೋಣ. ನೋಡುವ ನೋಟ ನೀವೆಂದರಿವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಚನ್ನಬಸವಣ್ಣನವರ ವಚನ. ನೋಡುವ ನೋಟ ನೀವೆಂದರಿವೆ, ಕೇಳುವ ಶ್ರೋತ್ರ ನೀವೆಂದರಿದೆ, ವಾಸಿಸುವ ಘ್ರಾಣ ನೀವೆಂದರಿದೆ, ಮುಟ್ಟುವ ಸ್ಪರ್ಶನ ನೀವೆಂದರಿದೆ, ರುಚಿಸುವ ಜಿಹ್ವೆ ನೀವೆಂದರಿದೆ, ಎನ್ನ ಕರಣಗಳು ನಿಮ್ಮ ಕಿರಣಗಳಾಗಿ ಕೂಡಲ ಚೆನ್ನಸಂಗಯ್ಯ ನಾ ನಿಮ್ಮ ಬೇಡಲಿಲ್ಲ, ನೀ ಕೂರ್ತು ಕೊಡಲಿಲ್ಲಾಗಿ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 467. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣು ಅನ್ನಪೂರ್ಣಕ್ಕ. ಶರಣಪ್ಪಾಜಿ. ನೋಡುವ ನೋಟ ನೀವೆಂದರಿವೆ ಅಂದ ತಕ್ಷಣ ನಿಮಗೆ ಯಾವ ಲಿಂಗದ ಒಂದು ಜ್ಞಾಪಕ ಆಗ್ತಾ ಇದೆ? ಶಿವಲಿಂಗ. ಶಿವಲಿಂಗ. ಕೇಳುವ ಶ್ರೋತ್ರ ನೀವೆಂದರಿದೆ ಅಂದಾಗ ಯಾವ ಲಿಂಗ? ಪ್ರಸಾದಲಿಂಗ. ವಾಸಿಸುವ ಘ್ರಾಣ ನೀವೆಂದರಿದೆ ಅಂದಾಗ ಆಚಾರಲಿಂಗ. ಮುಟ್ಟುವ ಸ್ಪರ್ಶನ ನೀವೆಂದರಿದೆ ಅಂದಾಗ ಜಂಗಮಲಿಂಗ. ರುಚಿಸುವ ಜಿವ್ವೆ ನೀವೆಂದರಿದೆ ಅಂದಾಗ ಗುರುಲಿಂಗ. ನೋಡಿ, ಹೀಗೆ ವಚನಗಳ ಹಿಂದಿರುವ ಭಾವವನ್ನ ಅರ್ಥ ಮಾಡಿಕೊಳ್ಳಬೇಕು. ಈಗೇನಾಯ್ತು? ನಾನು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಈ ಎಲ್ಲಾ ಲಿಂಗಗಳನ್ನ ಇಷ್ಟಲಿಂಗ ಪೂಜೆಯಲ್ಲಿ ದಿನನಿತ್ಯ ಅರ್ಚನೆ ಮಾಡ್ತಾ ಇರೋದ್ರಿಂದ ನನ್ನ ನೋಟ ನೀವೆಂದರಿವೆ. ಯಾರು? ಲಿಂಗಯ್ಯ. ನೋಡುವ ನೋಟ, ನಾನು ನೋಡುವ ನೋಟ ಏನಾಗಿದೆ ಈಗ? ಅದು ಆತ ನೋಡುವ, ಲಿಂಗಯ್ಯ ನೋಡುವ ನೋಟವಾಗಿದೆ. ಕೇಳುವ ಶ್ರೋತ್ರ ನೀವೆಂದರಿದೆ ಅಂದಾಗ ನಾನು ಕೇಳುವ ಶಬ್ದ ಲಿಂಗಯ್ಯನದೇ ಆಗಿದೆ. ನಾನು ಏನು ವಾಸನೆ ನೋಡ್ತೀನಲ್ಲ, ಏನು ಒಂದು ಪರಿಮಳವನ್ನ ಗ್ರಹಣಿಸುತ್ತೇನಲ್ಲ, ಅದು ಎಲ್ಲ ಆಚಾರಲಿಂಗವಾಗಿ ಬಿಟ್ಟಿದೆ.
ಏನು ಮುಟ್ತೀನಲ್ಲ, ಏನು ಸ್ಪರ್ಶ ಮಾಡ್ತೀನಲ್ಲ, ಅದೆಲ್ಲ ಜಂಗಮಲಿಂಗವಾಗಿ ಬಿಟ್ಟಿದೆ. ನಾನು ಏನು ರುಚಿ ಮಾಡ್ತೀನಿ, ಏನು ಆಹಾರವನ್ನ ಸ್ವೀಕರ್ತೀನಿ, ಏನು ಪ್ರಸಾದವನ್ನ ತಗೊಳ್ತೀನಿ, ಆ ಎಲ್ಲ ರುಚಿ 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 ಅದು ಎಲ್ಲ ಗುರುಲಿಂಗವಾಗಿದೆ. ಎನ್ನ ಕರಣಗಳು ನಿಮ್ಮ ಕಿರಣಗಳಾಗಿ. ಇದೇ ಭಾವ ಪ್ರಕಾಶ ಸ್ಥಳ. ನನ್ನ ಕರಣಗಳು ಈಗ ಕಿರಣಗಳಾಗ್ತಾ ಇವೆ. ಕೂಡಲ ಚೆನ್ನ ಸಂಗಯ್ಯ, ನಾನ್ ನಿಮ್ಮ ಬೇಡಲಿಲ್ಲ, ನೀ ಕೂರ್ತು ಕೊಡಲಿಲ್ಲಾಗಿ. ನಾನು ನಿಮ್ಮಲ್ಲಿ ಬೇಡುವುದು ಏನೂ ಇಲ್ಲ. ನಾನು ಬೇಡದೇ ಇದ್ದದ್ದರಿಂದ ನೀವು ನನಗೆ ಪ್ರೀತಿಯಿಂದಲೇ ಎಲ್ಲವನ್ನ, ನೀ ಕೂರ್ತು ಕೊಡಲಿಲ್ಲಾಗಿ ಎಲ್ಲವನ್ನ, ನಾನು ಬೇಡೋದೇ ಬೇಡ ಇವಾಗ ಅನ್ನೋ ಒಂದು ಅರ್ಥ ಇಲ್ಲಿದೆ. ಹಾಗೇನೆ ಅಲ್ಲಮ ಪ್ರಭುದೇವರ ಒಂದು ವಚನ ಬರ್ತಾ ಇದೆ, ಓದಿ. ಜಲ ಕೂರ್ಮ ಗಜ. ಓಂ ಶ್ರೀ ಎಲ್ಲರಿಗೂ ಗುರು ಭಕ್ತಿಯ ಬಸವಲಿಂಗ ಶರಣು ನಮಃ. ಶರಣಾರ್ಥಿಗಳು. ಎಲ್ಲರಿಗೂ ಅಲ್ಲಮ ಭಕ್ತಿಯ ಶರಣು ಪ್ರಭುದೇವರ ಶರಣಾರ್ಥಿಗಳು. ವಚನ. ಅಲ್ಲಮ ಜಲಕೂರ್ಮ ಪ್ರಭು ಗಜ ಗಣಿಯ ಮೇಲೆ ಧರ ವಿಸ್ತರಿಸಿ ನಿಲ್ಲದಂದು, ಗಗನವಿಲ್ಲದಂದು, ಪವನ ಸುಳುಹು ಇಲ್ಲದಂದು, ಅಗ್ನಿಗೆ ಕಳೆ ಮೊಳೆ ದೋರದಂದು, ತರು ಗಿರಿ ತೃಣಕಾಷ್ಠದಿಗಳಲ್ಲೊಂದೊಂದು, ಯುಗ ಯುಗ ಜುಗ ಮಿಗಿಲನಿಸಿದ 14 ಭುವನ ನೆಲೆಗೊಳ್ಳದಂದು, ನಿಜವನರಿದನೆಂಬ ತ್ರಿವಿಗಾಧಿಪತಿಗಳಿಂದೊಂದು, ತೋರುವ ಬೀರುವ ಪರಿ ಇಲ್ಲದಂದು, ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1199. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರ್ಕಲಾಕ. ಶರಣು ಶರಣಾರ್ಥಿ ಅಣ್ಣ. ಶರಣು ಅಕ್ಕ. ನೋಡಿ, ನೀರಿನಲ್ಲಿರುವ ಅಥವಾ ಜಲದಲ್ಲಿರುವ ಆಮೆ ಅಥವಾ ಇವೆಲ್ಲ ಗಜ ಫಣಿ ಅಂತ ಏನ್ ಹೇಳ್ತಿದಾರಲ್ಲ, ಜಲದಲ್ಲಿರುವ ಆಮೆ, ಆನೆ, ಹಾವುಗಳ ಮೇಲೆ ಈ ಧರೆಯು ವಿಸ್ತರಿಸಿ ನೆಲೆ ನಿಲ್ಲದಂದು, ಆಕಾಶವಿಲ್ಲದಂದು, ವಾಯುವಿನ ಸುಳುಹು ಇಲ್ಲದಂದು, ಅಗ್ನಿಗೆ ಆಹುತಿಯಾಗಲು ಕಸ ಗಿಡಗಳು ಹುಟ್ಟದಂದು, ತರು ಹುಲ್ಲು ಕಟ್ಟಿಗೆಗಳು ಇಲ್ಲದಂದು, ಯುಗ ಜುಗಗಳಿಗೆ ಮಿಗಿಲೆನಿಸಿದ ಆ 14 ಲೋಕಗಳು ಉದಯಿಸದಂದು, ನಿಜವನ್ನು ತಾವು ಅರಿತಿಹೆವೆಂಬ ಜಗದ ಅಧಿಪತಿಗಳು ಇಲ್ಲದಂದು, ಕಾಣುವ ಪರಿಣಾಮ ಬೀರುವ ಯಾವ ಪರಿಗಳೂ ಇಲ್ಲದಂದು, ಆ ಭಾವಪ್ರಕಾಶ ಸ್ಥಳದಲ್ಲಿ ಪರವಸ್ತುವು ನಿರಾಳವಾಗಿ ನೆಲೆಸಿತ್ತು. ಏನೂ 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 ಇಲ್ಲದಂದು ಪರವಸ್ತುವು ನಿರಾಳವಾಗಿ ನೆಲೆಸಿತ್ತು. ಪರಮನು ಆತ ಸಚ್ಚಿದಾನಂದ ಘನ ನಾಮರೂಪಾತ್ಮಕ ಸಚರಾಚರ ಮಹಾವಿಶ್ವವನ್ನ ಸೃಷ್ಟಿಸಿ ತಾನು ಮಾತ್ರ ಭಾವಪ್ರಕಾಶ ಸ್ಥಳದಲ್ಲಿ ನಿರಾಳನಾಗಿರ್ತಾನೆ. ಅದನ್ನರಿತ ಶಿವಯೋಗಿಯು ಪರಮನ ಸ್ವರೂಪವೇ ತಾನಾಗಿದ್ದರಿಂದ ಆ ಭಾವಪ್ರಕಾಶ ಸ್ಥಳದಲ್ಲಿಯೇ ನೆಲೆಸಲು ದಿನನಿತ್ಯದ ಇಷ್ಟಲಿಂಗದ ಪೂಜೆಯ ಮೂಲಕ, ಶಿವಯೋಗದ ಮೂಲಕ ಪ್ರಯತ್ನಿಸುತ್ತಿರುತ್ತಾನೆ ಅಂತ ಅಲ್ಲಮ ಪ್ರಭುದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು. ಏನೂ ಸೃಷ್ಟಿಯ ರಚನೆ ಆಗೋಕ್ಕಿಂತ ಮುಂಚೆನೆ ಈ ನಮ್ಮ ಪರಮ ಅಂತ ನಾವೇನಂತೀವಲ್ಲ, ಅವನು ಇರ್ತಾನೆ. ಆ ಪರಮನ ಸ್ವರೂಪವೇ ನಾವೇ ಆಗಿದ್ದೇವೆಂಬ ಭಾವನಲ್ಲಿ ನಾವು ಇರಬೇಕಾಗ್ತಾ ಇದೆ ಅನ್ನೋದನ್ನ ಈ ವಚನ ಹೇಳ್ತಾ ಇದೆ. ಸಿದ್ದರಾಮೇಶ್ವರರ ಒಂದು ವಚನ ಬರ್ತಾ ಇದೆ, ಓದಿ. ವಾಗ್ಮನಕ್ಕ ಗೋಚರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸಿದ್ದರಾಮೇಶ್ವರರ ವಚನ. ವಾಗ್ಮನಕ್ಕ ಗೋಚರ ವಸ್ತುವೆಂದರಿದ ಬಳಿಕ ವಾಕ್ಯದಿಂದಾಗದು, ಮನದಿಂದಾಗದು, ಅರಿದ ಅರಿವಿನಿಂದ ನೆನೆದು ನಿರಾಕಾರ ನಿಜ ವಸ್ತು ನಿರ್ಮಲ ಶುದ್ಧ ಶಬಲಾಂಶ ತಾನಾಗಬಾರದೇನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1847. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣು ಭೃಂಗಿಶನ. ಶರಣು ಅಪ್ಪವ್ರೆ. ಸಿದ್ದರಾಮೇಶ್ವರ ಶಿವಯೋಗಿಗಳು ಒಂದು ವಸ್ತುಸ್ಥಿತಿಯನ್ನು ಹೇಳ್ತಿದ್ದಾರೆ, ಒಂದು ಸತ್ಯವನ್ನು ಹೇಳ್ತಾ ಇದ್ದಾರೆ. ಏನು? ವಾಗ್ಮನಕ್ಕೆ ಅಗೋಚರ, ಮಾತಿಗಾಗ್ಲಿ ಮನಸ್ಸಿಗಾಗಲಿ ಅಗೋಚರ ಅಂತ ಪರವಸ್ತು ಇದೆ ಅಂತ ಅರಿವು ಆದ ಬಳಿಕ, ಅದು ಗೊತ್ತಾದ ನಂತರ, ಅದು ತಿಳಿದ ನಂತರ ವಾಕ್ಯದಿಂದಾಗದು, ಮನದಿಂದಾಗದು. ಹೀಗಾಗಿ ಏನು ಅದನ್ನು ವಾಕ್ಯದಿಂದ ಮನದಿಂದ ಬಣ್ಣಿಸಲು ಅಸಾಧ್ಯ ಅಂತ ನಮ್ಗೆ ಗೊತ್ತಾದ ಬಳಿಕ ಅದನ್ನು ಹೇಗೆ ನಾವು ಮತ್ತೆ ಅರಿತುಕೊಳ್ಬೇಕು? ಕೇವಲ ಶಿವಜ್ಞಾನದಿಂದ ಪರವಸ್ತುವನ್ನು ನೆನೆದು
ನಿರಾಕಾರ, ನಿಜವಸ್ತು, ನಿರ್ಮಲ, ಶುದ್ಧ ಆ ಜೀವ ಮತ್ತು ಶಿವರ ಸಮ್ಮಿಲನದ ಶಿವಾಂಶರು ನಾವು ಆಗಬೇಕು. ಶುದ್ಧ ಶಬಲಾಂಶ ತಾನಾಗಬಾರದೇನಯ್ಯ? ಆಗಬೇಕು ಅಂತ ಅಲ್ಲಿ ಒಂದು ಅರ್ಥವಿದೆ ಈ ವಚನದಲ್ಲಿ. ಹೀಗಾಗಿ ಆತ ವಾಗ್ಮನಕ್ಕೋಚರ ಹೇಳೋಕ್ ಬರೋಲ್ಲ ಅವನ ಬಗ್ಗೆ. ಆದರೆ ಶಿವಜ್ಞಾನದಿಂದ ಅರಿದ ಅರಿವಿನಿಂದ ನೆನೆದು ನಿರಾಕಾರ ನಿಜವಸ್ತು ನಿರ್ಮಲ ಶುದ್ಧ ಶಬಲಾಂಶ ನಾವಾಗಬೇಕಾಗಿದೆ, ಶಿವಾಂಶ ನಾವಾಗಬೇಕಾಗಿದೆ. ಹೇಗೆ? ಶಿವಯೋಗದ ಮೂಲಕ. ಅದನ್ನೇ ನಮ್ಮ ಚನ್ನಬಸವಣ್ಣನವರು ಹೇಗೆ ಅದನ್ನು ನಾವು ಮಾಡಿಕೊಳ್ಳಬಹುದು ಅನ್ನೋದನ್ನ ತನ್ನ ವಚನದಲ್ಲಿ ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಉದಯ ಓಂ ಶ್ರೀ ಗುರು ಮಧ್ಯಾಹ್ನ. ಬಸವಲಿಂಗಾಯ ನಮಃ. ಉದಯ ಮಧ್ಯಾಹ್ನ ಅಸ್ತಮಾನ ತ್ರಿಕಾಲದಲ್ಲಿ ಪತ್ರೆ ಪುಷ್ಪ ಅಗ್ಗವಣಿಯ ತಂದು ಮಜ್ಜನಕ್ಕೆ ನೀಡೇನೆಂದಡೆ ನೆನೆಯದು ಬಲಿಯದು ಗರಿಗಟ್ಟದಯ್ಯ. ನೀರ ತೋರಿದಡೆ ಒಂದು ಹನಿಯೂ ಮುಟ್ಟದು. ನಿಮ್ಮ ಲಿಂಗವ ಪೂಜೆ ನಮ್ಮ ಜಂಗಮದ ಉದಾಸೀನ. ಇದ ಕಂಡು ನಾ ಬೆರಗಾದೆ ಕೂಡಲ ಚನ್ನ ಸಂಗಮ ದೇವ. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 1024. ಶರಣು ಸುನಿತಾಕ. ಚನ್ನಬಸವಣ್ಣನವರು ನೋಡಿ ಈ ಈ ಒಂದು ಆಡಂಬರದ ಪೂಜೆ ಹೇಗೆ ಗೊತ್ತಾ? ನಾನು ಎಷ್ಟೋ ಸಾರಿ ನೋಡಿದ್ದೀನಿ. ಕೆಲವೊಬ್ರು ಪತ್ರೆ ಇಲ್ಲ ಅಂತ ಪೂಜೆ ಮಾಡ್ಕೊಳ್ಳೋದು ಬಿಡೋದು, ಇವತ್ತು ಹೂ ಸಿಕ್ಕಿಲ್ಲ ಅಂತ ಪೂಜೆ ಮಾಡ್ಕೊಳ್ಳೋದು ಬಿಡೋದು, ಅಥವಾ ನೀರೇ ಪೂಜೆಗೆ ಸಿಕ್ತಿಲ್ಲ, ಮಡಿ ಇಲ್ಲ, ನಾನು ಸ್ನಾನ ಮಾಡಿಲ್ಲ, ಏನೇನೋ ನೆನಪು ಅಥವಾ ಏನಂತೀರಿ ನೆಪ ಹೇಳಿ ಪೂಜೆನೇ ಮಾಡಿಕೊಳ್ಳದೇ ಇರೋದಿದೆಯಲ್ಲ, ಅದು ಆಗೋಲ್ಲ, ಅದು ಹಾಗೆ ನಡೆಯೋಲ್ಲ. ಇಷ್ಟ ಲಿಂಗ ಪೂಜೆಯಲ್ಲಿ ನಮ್ಮ ತನ್ಮಯತೆ, ನಮ್ಮ ಭಾವ, ಆತನನ್ನು ಬೆರೆಯಬೇಕೆಂಬ ಉತ್ಕಟ ಇಚ್ಛೆ ಬಲವಾಗಿರಬೇಕೆ ಹೊರತು ಈ ಪತ್ರೆ ಪುಷ್ಪ ಅಗ್ಗವಣಿಗೆ ಅದಕ್ಕೆ ಹೆಚ್ಚು ಮಹತ್ವ ಇಲ್ಲಿಲ್ಲ. ಅದೇ ಭಾವಪ್ರಕಾಶ ಸ್ಥಳೀಯ ಪರಮ ಗುರಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲದಲ್ಲಿ ಬಿಲ್ವ ಪತ್ರೆ ಉದಕವನ್ನು ತಂದು ಲಿಂಗಕ್ಕೆ ಸಲ್ಲಿಸಿದೆನೆಂದರೆ ಅದೇನು ಒಲಿಯದು ನೆನೆಯದು ಬಲಿಯದು ಗರಿಗಟ್ಟದಯ್ಯ ಅಂದ್ರೆ ಅದು ಇಬ್ಬರ ಸಮ್ಮಿಲನ ಆಗೋಕೆ ಸಾಧ್ಯವೇ ಇಲ್ಲ, ಗರಿಗಟ್ಟೋಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ. ನೀರ ಹನಿಯನ್ನು ತೋರಿಸಿದರೂ ಒಂದು ಹನಿಯನ್ನು ಅದು ಮುಟ್ಟದು. ನೀವು ನೋಡ್ತಾ ಇದ್ದೀರಿ ದಿನನಿತ್ಯಲು. ಈಗ ಲಿಂಗದ ಮೇಲೆ ನಾವು ಹಾಕಿದ ನೀರು ಒಂದು ಹನಿ ಆದ್ರೂ ಆ ಲಿಂಗಯ್ಯನ ಒಳಗೆ ಸೇರ್ಕೊಂಡು ಬಿಡುತ್ತೇನು? ಇಲ್ಲ. ನೀರ ತೋರಿದಡೆ ಒಂದು ಹನಿಯನ್ನು ಅದು ಮುಟ್ಟದು. ಚನ್ನಬಸವಣ್ಣನವರು ಈ ತರಹದ ಒಂದು ನಾಟಕೀಯ ನಿಷ್ಠೆ ಇಲ್ಲದವರ ಲಿಂಗ ಪೂಜೆ ಜಂಗಮದ ಕುರಿತು ಅವರಿಗಿರುವ ಉದಾಸೀನತೆಯನ್ನು ಕಂಡು ನಾನು ಬೆರಗಾದೆ ಅಂತ ಹೇಳ್ತಾ ಇದ್ದಾರೆ. ಭಾವದಲ್ಲಿಯೂ ಆ ಶಿವಭಾವ ಗಟ್ಟಿಯಾಗಿರ್ಬೇಕು. ನಾನು ಒಂದು 1,00,000 ಬಿಲ್ವಾರ್ಚನೆ ಮಾಡ್ತೀನಿ, 1,00,000 ದೀಪೋತ್ಸವ ಮಾಡ್ತೀನಿ, ಹಾಗೇನೆ ನಾನು ಅನೇಕ ಏನೇನೋ ವಿಜೃಂಭಣೆಗಳಿಂದ ಅದು ಇದು ನೀವು ನೋಡ್ತಾ ಇದ್ದೀರಿ ಲೌಕಿಕ ಲೋಕದಲ್ಲಿ ಅವರು ಮಾಡ್ತಾ ಇರುವಂತ ಈ ಪೂಜೆಗಳನ್ನೇ ನೀವು ನೋಡಿ. ಅವ್ರು ಎಷ್ಟೊಂದು ಲಿಂಗದ ಮೇಲೆ ಹೂಗಳನ್ನ ಏರಿಸಿರ್ತಾರೆ. ಅಯ್ಯೋ, ಆ ಲಿಂಗ ಕಾಣಿಸ್ತಾನೆ ಇರೋಲ್ಲ. ನೀವು ನೋಡಿರ್ಬಹುದು ಕೆಲವೊಂದು ಭಾವಚಿತ್ರಗಳನ್ನ ನೋಡಿದೀರಾ. ಲಿಂಗವೇ ಕಾಣಿಸದ ಲಿಂಗವನ್ನು ನಿರೀಕ್ಷಣೆ ಮಾಡಲು ಬರದ ಪೂಜೆ ಏನು ಫಲ ಹೇಳಿ? ಲಿಂಗವೇ ನಿರೀಕ್ಷಣೆ ಮಾಡ್ಬೇಕಂತ ನಮ್ಮ ಶಿವಯೋಗ ಹೇಳ್ತಾ ಇದೆ. ಅದರ ಮೇಲೆ ಟನ್ನುಗಟ್ಲೆ ಹೂ ಏರಿಸಿ ಪತ್ರೆ ಏರಿಸಿ ಲಿಂಗವನ್ನೇ ಮುಚ್ಚಿಬಿಟ್ಟು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಲಿಂಗವನ್ನು ಅಥವಾ ಪುಷ್ಪವನ್ನು? ನಿಮ್ಗೇನು ಏರಿಸ್ಬೇಕಾಗಿದೆಯಲ್ಲ, ಪುಷ್ಪ ಪತ್ರೆ ಅದನ್ನೆಲ್ಲ ಲಿಂಗದ ಹಿಂದಿಗಡೆ ಇಡಿ. ವಿಭೂತಿ ಕೂಡ ಲಿಂಗದ ಹಿಂದೆನೆ ಧಾರಣೆ ಮಾಡಿ. ಕೇವಲ ಆ ಲಿಂಗದ ಮೇಲೆ ಬರೆದಿರುವ ಓಂ ಅನ್ನೋ ಒಂದು ಅಷ್ಟೇ ನಾನು ಮತ್ತು ಅವನು ಇಬ್ಬರು ಅಲ್ಲಿ ಕಾಣ್ಬೇಕಿಬ್ರು. ಇಲ್ಲಿದೆ ಉಳ್ಕಿದ್ಕೇನು ಮಹತ್ವ ಇಲ್ಲ. ಇಲ್ಲಿ ಪತ್ರೆ ಪುಷ್ಪ ಅಗ್ಗಣಿಯ ತಂದು ಮಜ್ಜನಕ್ಕೆ ನೀಡಿಹೇನೆಂದಡೆ ನೆನೆಯದು ಬಲಿಯದು ಗರಿಗಟ್ಟದಯ್ಯ. ಹಾಗೇನೆ ಇವೆಲ್ಲ ಸಿಗೋಲ್ಲ ಅಂತ ಹೇಳಿ ಆ ದಿವಸ ಲಿಂಗ ಪೂಜೆ ಮಾಡೋದು ಬಿಡಬಾರ್ದು. ಆಗ್ಬಾರ್ದು. ಪುಷ್ಪಕ್ಕೆ ಏನಂದ್ರು ನಮ್ಮ ಆದಯ ಶರಣರು, ಅದು ಪುಷ್ಪ ಯಾವಾಗಲೂ ಆ ಗಿಡದ ಮಗು, ಅದನ್ನ ಕೀಳ್ಬೇಡಿ. ಕೆಳಗೆ ಅದು ದಸರೆಯನವ್ರು ಹೇಳಿದ್ರು, ಕೆಳಗೆ ಬಿದ್ದಂತ ಹೂವನ್ನು ಬೇಕಿದ್ರೆ ತಗೊಂಡ್ ಬನ್ನಿ, ಗಿಡದಿಂದ ಕಿತ್ತು ಅದನ್ನ ತಂದು ಹಾಕ್ಬೇಡಿ ಅಂತ ದಸರೆಯವನವರು ತಮ್ಮ ಚರಿತ್ರೆಯಲ್ಲಿ ಹೇಳಿದ್ದಾರೆ. ಓದಿದ್ದೀರಾ ಅದನ್ನ? ಹೀಗಾಗಿ ಇವಕ್ಕೆಲ್ಲ ಮಹತ್ವ ಕೊಡಬೇಡಿ. ನಾನು ಎಷ್ಟು ಲಿಂಗದಲ್ಲಿ ನಾನು ಶಿವಯೋಗದಲ್ಲಿ ತನ್ಮಯನಾಗ್ತೀನಿ, ಲಿಂಗದೊಡನೆ ಎಷ್ಟು ಬೆರೀತಾ ಇದ್ದೀನಿ, ಶಿವಯೋಗದ ಆಳಕ್ಕೆ ಎಷ್ಟು ಇಳಿತಾ ಇದ್ದೀನಿ, ಯಾವ ಲಿಂಗಗಳನ್ನ ದರ್ಶನ ಮಾಡಿಕೊಳ್ತಾ ಇದ್ದೀನಿ, ಎಲ್ಲಿಯವರೆಗೆ ಹೋಗಿ ಮುಟ್ತಾ ಇದ್ದೀನಿ, ನನ್ನ ಲಿಂಗವೆನ್ನೆ ಸಮರಸವೆನ್ನೆ ಅದನ್ನೆಲ್ಲ ನಾನು ಹೇಗೆ ಮಾಡ್ಕೊಳ್ತಾ ಇದ್ದೀನಿ, ಲಿಂಗಾಂಗ ಸಮರತಿಯ ಒಂದು ಯಾವ ಮಟ್ಟಕ್ಕೆ ನಾನು ಮುಟ್ತಾ ಇದೀಯ ಅನ್ನೋದ್ರ ಕಡೆ ನನ್ನ ಲಕ್ಷ್ಯ ಇರಬೇಕೇ ಹೊರತು ಈ ಹೊರಗಿನ ಎಷ್ಟು ಪತ್ರೆ ಏರಿಸಿದೆ, ಎಷ್ಟು ದೀಪ ಹಚ್ಚಿದೆ, 1,00,000 ದೀಪೋತ್ಸವ, 1,00,000 ಬಿಲ್ವಾಚರಣೆ, ಇವಕ್ಕೆಲ್ಲ ಆತ ಒಲಿಯೋಲ್ಲ.
ನೀರ ತೋರಿದಡೆ ಒಂದು ಹನಿಯನ್ನು ಮುಟ್ಟದು. ನೋಡಿರ್ಬೇಕು ನೀವು ಸ್ಥಾವರ ಲಿಂಗಗಳ ಮೇಲೆ ಒಂದು ದೊಡ್ಡದಾದ ನೀರಿನ ಒಂದು ಪಾತ್ರೆಯನ್ನ ಕಟ್ಟಿ ಅದು ಹನಿ 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 ಬೀಳ್ತಾ ಇರುತ್ತೆ ಲಿಂಗದ ಮೇಲೆ. ನೀರ ತೋರಿದಡೆ ಒಂದು ಹನಿಯನ್ನು ಅದು ಮುಟ್ಟದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವನು ಆಶಿಸೋದಿಲ್ಲ. ಅವನೇನ್ ಬೇಡ್ತಾ ಇದ್ದಾನೆ? ನನ್ನ ಭಕ್ತಿ, ನಿಷ್ಠಾಭಕ್ತಿ, ಶ್ರದ್ಧಾಭಕ್ತಿ, ಅವಧಾನ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಇವೇನು ಪರಿಪರಿಯಾದ ಭಕ್ತಿಗಳನ್ನ ನಮಗೆ ಹೇಳಿದ್ರಲ್ಲ, ಆ ಭಕ್ತಿಗೆ ಮಾತ್ರ ಆತ ಒಲಿತಾನೆ ಹೊರತು ಇವೆಲ್ಲ ಪತ್ರೆ ಪುಷ್ಪ ಇವನ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವಕ್ಕಿಂತ ಹೆಚ್ಚು ಶಿವಯೋಗದಲ್ಲಿ ನಾನು ಲಿಂಗದೊಡನೆ ಎಷ್ಟು ಬೆರೀತಾ ಇದ್ದೀನಿ ಅನ್ನೋದೇ ಇಲ್ಲಿ ಪ್ರಾಮುಖ್ಯತೆಗೊಳ್ತಾ ಇದೆ ಅಂತ ಹೇಳ್ತಾ, ಈಗ ನಾವು ಮುಂದಿನ ಒಂದು ಸ್ಥಳ ಜ್ಞಾನ ಪ್ರಕಾಶ ಸ್ಥಳ. ಇದು ಈ ಸ್ಥಳದ ಒಂದು ಕೊನೆಯ ಸ್ಥಳ. ಇದು ಜ್ಞಾನ ಪ್ರಕಾಶ ಸ್ಥಳ, ಪ್ರಸಾದಿ ಸ್ಥಳದ ಜ್ಞಾನ ಪ್ರಕಾಶ ಸ್ಥಳ. ಒಂದು ಅನಂತ ಚೈತನ್ಯವೇ ಜ್ಞಾನ ಸ್ವರೂಪ ಪ್ರಕಾಶವಾಗಿ ಪರಾವಾಣಿಯ ಪರಿಣಾಮವಾಗಿ ತಾನಾಗಿ ಈಗ ಬೆಳಗುತ್ತಿದೆ ನನ್ನಲ್ಲಿ. ಅಂಗಲಿಂಗಗಳೆರಡರ ಅಭಿನ್ನ ಜ್ಞಾನವೇ ಜ್ಞಾನ ಪ್ರಕಾಶ. ಅಂದ್ರೆ ಏನು? ಈಗಂತೂ ಸಾಧ್ಯವೇ ಇಲ್ಲ ಅಂಗ ಬೇರೆ ಲಿಂಗ ಬೇರೆ ಅನ್ನೋ ಹಾಗೆ. ಅದು ಸಾಧ್ಯವೇ ಇಲ್ಲ. ಈಗ ಅಭಿನ್ನ ಜ್ಞಾನ ಆಗಿಬಿಟ್ಟಿದೆ. ಒಳಗೆ ಮತ್ತು ಹೊರಗೆ, ಹೊರಗೆಲ್ಲ ಒಂದೇ ಪ್ರಕಾಶ. ಅದೊಂದು ಅಖಂಡ ಜ್ಞಾನ, ಶಿವಜ್ಞಾನ. ಅದು ಈಗ ತನ್ನಲ್ಲಿ ತಾನು ಪ್ರಕಾಶಮಯವಾಗಿ ಸ್ವಯಂ ಪ್ರಕಾಶವಾಗಿ ಜ್ಞಾನ ಪ್ರಕಾಶವಾಗಿ ಬಿಡ್ತಾ ಇದೆ. ಜೀವಿಗಳು ಅನೇಕ ಇರಬಹುದು, ಆದರೆ ಅವರಲ್ಲಿರುವ ಶಿವಜ್ಞಾನವು ಓತಪ್ರೋತವಾಗಿ ತುಂಬಿಕೊಂಡು ಒಂದೇ ಸ್ವರೂಪದ್ದಾಗಿರುತ್ತದೆ. ಶಿವತತ್ವದಿಂದ ಹಿಡಿದು ಪೃಥ್ವಿಯವರೆಗಿನ ಸರ್ವತತ್ವಗಳ ಪೂರ್ಣ ವಿಚಾರ ಹಾಗೂ ಸ್ಮರಣವೇ ಶಿವಜ್ಞಾನವಾಗಿದೆ. ಆ ಶಿವಜ್ಞಾನದಿಂದಲೇ ಪರಮಾತ್ಮನ ಅಸ್ತಿತ್ವವು ಕಂಡು ಬರ್ತಾ ಇದೆ. ಆ ಅಸ್ತಿತ್ವದ ಸಾಕ್ಷಾತ್ಕಾರದಿಂದ ಪರಮಾನಂದದ ಪ್ರಾಪ್ತಿಯಾಗೋದಿದೆ. ಅದೇ ಮೋಕ್ಷ ಸಿದ್ಧಿ ಪ್ರದಾಯಕ. ಶಕ್ತಿ ಮತ್ತು ಭಕ್ತಿ ಉಪಾಧಿಯ ಇರುವವರೆಗೆ ಲಿಂಗಾಂಗ ಭೇದ ಅಂತ ಇರ್ತಾ ಇದೆ. ಆದರೆ ಶಕ್ತಿ ಮತ್ತು ಭಕ್ತಿ ಉಪಾಧಿಗಳು ಐಕ್ಯವಾದಾಗ, ಒಂದು ಆದಾಗ, ಅವೆರಡು ಶುದ್ಧವಾಗಿ ಶಿವಾಭಿನ್ನ ಅಂದ್ರೆ ಅದು ಭಿನ್ನ ಎಲ್ಲ ಹೋಗಿ ಚಿಚ್ಛಕ್ತಿಯಾದಾಗ ಆ ಉಪಾಧಿಗಳಿಂದ ಬಂದ ಲಿಂಗಾಂಗ ಭೇದವು ಮರೆಯಾಗ್ತಾ ಇದೆ. ಆಗ ಶಿವಯೋಗಿಯು ಏಕಮೇವಾದ್ವಿತೀಯ ಪರಶಿವನಲ್ಲಿ ಸಮರಸನಾಗಿ ಜ್ಞಾನಘನ ಸ್ವರೂಪವೇ ತಾನಾಗ್ತಾ ಇದ್ದಾನೆ. ಆ ಶಿವಯೋಗಿಯು ತಾನೇ ಜ್ಞಾನಘನನಾದ ಬೇರೆ ಏನನ್ನು ಅರಿಯುವುದು, ಬೇರೆ ಏನನ್ನು ಅವಧರಿಸುವುದು, ಎದುರಿಟ್ಟು ಏನನ್ನು ನಿರೀಕ್ಷಿಸೋದೀಗ ಇಲ್ಲ. ಈಗೆಲ್ಲ ಶಿವೈಕ್ಯನಾಗಿ ಬಿಟ್ವಿ. ತನ್ನಲ್ಲಿ ತಾನಿರುವ ಈತ ಪರಶಿವ ಸ್ವರೂಪಿ. ಇವನೇ ಜ್ಞಾನ ಪ್ರಕಾಶ ಸ್ಥಳಿಯಾಗಿ ಬಿಟ್ಟಿದ್ದಾನೆ ಈಗ. ಅದನ್ನ ಅಲ್ಲಮ ಪ್ರಭುದೇವರು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಓದಿ ನೋಡೋಣ. ಅರಸಲಿಲ್ಲದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವದ ನೆಲೆಯಲ್ಲಿರುವ ಎಲ್ಲಾ ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ವಚನ. ಅರಸಲಿಲ್ಲದ ಘನವ ಅರಸುವುದೇನು, ತಿಳಿಯುವುದೇನು, ತಿಳಿಹಿನ ಮುಂದಣ ಸುಳಿಹು ತಾನೇನು, ಸರದ ಸಮತೆಯ ಪರಿಣಾಮವ ನೋಡ, ಗುಹೇಶ್ವರನೆಂಬುದು ಅದೇ ಕಂಡ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 651. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಸೂಯಕ್ಕ. ಅಲ್ಲಮ ಪ್ರಭುದೇವರು ಶರಣು ಅಕ್ಕ. ಅಲ್ಲಂ ಪ್ರಭುದೇವರು ಈಗ ನೋಡಿ, ಅರಸಲಿಲ್ಲದ ಘನವ ಅರಸುವುದೇನು. ಅವೇದ್ಯ ಪರವಸ್ತು ಈಗ. ಅದುವೇ ತಾನಾದ ಬಳಿಕ ಅರಸುವುದು ಏನನ್ನ? ಈಗ ನಾನು ಅವನಲ್ಲಿ ಬೆರೆತು ಬಿಟ್ಟೆ, ನಾನು ಬೇರೆ ಬೇರೆಯಾಗಿಲ್ಲ, ಮತ್ತಿನ್ನೇನ್ ತಿಳಿಯೋದಿದೆ? ಈಗ ಮುಗೀತಿ ಇವಾಗ. ಅದುವೇ ತಾನಾದ ಬಳಿಕ ಅರಸುವುದು ಏನನ್ನು, ತಿಳಿಯುವುದು ಏನನ್ನು? ಎಲ್ಲವ ತಿಳಿವೇ ತಾನೆಂದ ಬಳಿಕ ಆ ತಿಳಿವಿಗೆ ಎದುರಾಗಿ ಇನ್ನೊಂದು ತಿಳಿವಿನ ಸುಳುಹು ಇರಲು ಸಾಧ್ಯವೇ? ತಿಳಿಹಿನ ಮುಂದನ ಸುಳುಹು ತಾನೇನೋ. ಶಬ್ದವೆಲ್ಲ ನಿಶ್ಶಬ್ದಗೊಂಡ ಪರಮ ಪರಿಣಾಮವದು, ಪರಮಾನಂದದ ಪದವದು. ಅದುವೇ ಗುಹೇಶ್ವರ. ಪರವಸ್ತುವಿನಲ್ಲಿ ಒಂದಾದ ಶರಣನು ಬರೀ ಈಗ ಏನಾಗ್ಬಿಟ್ಟಿದ್ದಾನೆ? ಅರಿವಿನ ಘನ, ಅನಂತ ತಿಳಿವಿನ ತತ್ವ ಅದು. ಅಂಥ ತಿಳಿವಿನ ಎದುರಾಗಿ ಭಿನ್ನ ತಿಳಿವಿನ ಸುಳುಹು ಎಂಬುದೇ ಇಲ್ಲ. ಅಂದ್ರೆ ಏನು? ಇನ್ಮುಂದೆ ಈ ಶಿವಜ್ಞಾನವನ್ನೆಲ್ಲ ಅರ್ಥಕೊಂಡ್ಬಿಟ್ಟೆ, ನನ್ನ ಶಿವಯೋಗವನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟೆ, ಲಿಂಗಾಂಗ ಸಮರತಿಯೂ ಸಾಧಿಸಿ ಬಿಟ್ಟೆ. ಇನ್ನೇನು ಉಳಿದಿದೆ ನನಗೆ? ಬೇರೆ ಯಾವ ಒಂದು ಭಿನ್ನ ತಿಳಿವಿನ ಏನೂ ಬೇಕಾಗಿಲ್ಲ ನನಗೆ. ಯಾಕೆ? ತಿಳಿಹಿನ ಮುಂದನ ಸುಳುಹು ತಾನೇನೋ, ಸರದ ಸಮತೆಯ ಪರಿಣಾಮವನ್ನು ನೋಡ. ಯಾಕೆ ಇದಾಯಿತು? ಆ ಪರಿಣಾಮ ಆಗಿದೆ ನನಗೀಗ. ಲಿಂಗಾಂಗ ಸಾಮರಸ್ಯದ ಪರಿಣಾಮವಾಗಿರೋದ್ರಿಂದ ಸರದ ಸಮತೆಯ ಪರಿಣಾಮ ಆಗಿಬಿಟ್ಟಿದೆ ಈಗ. ಗುಹೇಶ್ವರನೆಂಬುದು ಅದೇ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ಅಂತ ನಮ್ಮ ಅಲ್ಲಮರು ಹೇಳ್ತಾ ಇದ್ದಾರೆ.
ಪರಮ ಘನವಸ್ತು ಅನ್ನೋದು ಅದೊಂದು ಅಂತಿಮ ಸತ್ಯ. ಮನ ಮಾತುಗಳಿಗೆ ನಿಲುಕದ ನಿಜ ಅಂತ ಹೋದ ವಚನದಲ್ಲಿ ನೋಡಿದ್ರಿ. ಶರಣನು ಮಾತು ಮನ ಬುದ್ಧಿಗಳನ್ನೆಲ್ಲ ಈಗ ಶಿವಯೋಗದ ಮೂಲಕ ಇಷ್ಟಲಿಂಗದ ಪೂಜೆಯ ಮೂಲಕ ಶಾಂತಗೊಳಿಸಿ ಆ ಅರುಹೇ ತಾನಾಗಿ ನಿಂತು ಬಿಟ್ಟಿದ್ದಾನೆ. ಆದುದರಿಂದ ಅವನಲ್ಲಿ ಅರಸುವ, ಕಾಣುವ ಹಾಗೂ ತಿಳಿಯುವ ಇವ್ಯಾವ ಕ್ರಿಯೆಗಳು ಈಗ ಉಳಿದಿಲ್ಲ. ಎಲ್ಲವೂ ಶಾಂತ, ಶಿವ ಶಾಂತ. ಆ ಶಾಂತಿಯೇ ಅಲ್ಲಿರುವ ಪರಮ ಪರಿಣಾಮ. ಈತ ಈಗ ಶಿವ, ಈತ ಜೀವ ಅಂತ ಭಿನ್ನ ಭಿನ್ನವಾಗಿ ಪ್ರಾಪ್ತಿಸುವ ಜ್ಞಾನವು, ಭೇದ ಜ್ಞಾನ ಎಲ್ಲ ಹೋಗ್ಬಿಟ್ಟಿದೆ. ಈಗ ನಾನು ಬೇರೆ ಆತ ಬೇರೆ ಅನ್ನೋದು ಏನೂ ಇಲ್ಲ. ಭೇದ ಜ್ಞಾನವೆಲ್ಲ ಈಗ ಮಾಯವಾಗಿದೆ. ಅದಕ್ಕೆ ಪರಶಿವನು ಅವಿಷಯನು ಅಂದ್ರೆ ಏನು, ಈಗ ಯಾವ ವಿಷಯವೂ ಉಳಿದಿಲ್ಲ. ಅದನ್ನೇ ಅಕ್ಕ ಮಹಾದೇವ ತಾಯಿಯವರು ಹೇಳಿದರು, ಅರಿದನೆಂದೆಡೆ. ಓದಿ ನೋಡೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿದೆನೆಂದೆಡೆ ಅರಿಯಬಾರದು ನೋಡ, ಘನಕ್ಕೆ ಘನ ತಾನೇ ನೋಡ, ಚನ್ನ ಮಲ್ಲಿಕಾರ್ಜುನನ ನಿರ್ಣಯವಿಲ್ಲದೆ ಸೋತೆನು. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 42. ಶರಣು ಶರಣಾರ್ಥಿಗಳು. ಶರಣು ಸರ್ವಮಂಗಳಕ. ಅಕ್ಕ ಮಹಾದೇವಿ ತಾಯಿಯವರು ನೋಡಿ, ಅರಿದೆನೆಂದೆಡೆ ಅರಿಯಬಾರದು ನೋಡ. ಈಗ ಉಪಾಧಿಯುಕ್ತ ಪದಾರ್ಥಗಳನ್ನ ಅರಿಯುವಂತೆ ಚಿಚ್ಛಕ್ತಿ ವಿಶಿಷ್ಟ ಪರಶಿವನನ್ನ ಅರಿಯೋಕ್ ಬರೋಲ್ಲ. ಅವನು ಘನಕ್ಕೆ ಘನನು ಅಂದ್ರೆ ಘನ ನೆನೆಸುವ ಬಿಂದುವಾಕಾಶಕ್ಕೂ ಘನವಾದ ಮಹಾದಾಕಾಶ ರೂಪನು ಅಂತ ಹೋದ ಸ್ಥಳಗಳಲ್ಲಿ ತಾವು ನೋಡಿದ್ರಿ. ಅವನಿಂದ ಭಿನ್ನವಿದ್ದು ಆತನ ನಿಶ್ಚಿತ ನಿರ್ಣಯವನ್ನು ಕಾಣುವುದು ಅಸಾಧ್ಯ. ಆದ್ದರಿಂದಲೇ ಶರಣನೇ ಸತಿತ್ವ, ಶರಣ ಸತಿ ಲಿಂಗಪತಿ ಅಂತ ಆ ಶರಣನೇ ಸತಿತ್ವವೆಂಬ ಭಾವ ಪಡೆದು ಪತಿಯಾದ ಶಿವನಲ್ಲಿ ನಾವು ಒಂದುಗೂಡ್ಬೇಕು. ತನ್ನ ಸ್ವಕೀಯ ಅಸ್ತಿತ್ವವನ್ನೆಲ್ಲ ಶಿವನ ಸತ್ತೆ ಎಂಬ ಲಿಂಗಾನುಸಂಧಾನವನ್ನ ಇಷ್ಟಲಿಂಗ ಪೂಜೆಯ ಮೂಲಕ ನಾವು ಅದನ್ನ ನಿರಂತರ ಸಾಧಿಸಬೇಕು. ಇಂತಹ ಅನುಸಂಧಾನವೇ ಜ್ಞಾನ ಪ್ರಕಾಶ ಅಂತ ಶರಣರು ಕರೀತಾ ಇದ್ದಾರೆ. ಹೀಗಾಗಿ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಈ ಸ್ಥಳದಲ್ಲಿ ನಾವು ನೋಡ್ಬೇಕು, ಏನಿದೆ ಇದು ಪರಮಾತ್ಮನ ಒಂದು ಸ್ವರೂಪಗಳು. ಈ ಜ್ಞಾನ ಪ್ರಕಾಶ ಸ್ಥಳದಲ್ಲಿ ಆತ ಹೇಗಿದ್ದಾನೆ, ಇನ್ನಷ್ಟು ಅವನ ಪರಿಚಯವನ್ನು ಮಾಡಿಕೊಳ್ಳಲು ಆ ಪರಮಾತ್ಮನು ಹೇಗಿದ್ದಾನಂದ್ರೆ ಅಪರಿಚ್ಛಿನ್ನನು, ಅವನನ್ನು ವಿಭಜಿಸಲು ಬರೋದಿಲ್ಲ. ಅವನು ಆನಂದ ರೂಪನು, ಸತ್ತಾಕಾರನು, ಜಗನ್ಮಯನು ಅಂತ ಹೇಳ್ತಾ ಇದ್ದಾರೆ. ಏನು ಹಾಗಂದ್ರೆ ಅಪರಿಚ್ಛಿನ್ನನು ಅಂದ್ರೆ ಅತ್ಯಂತ ಭಾವಕ್ಕೆ ಪ್ರತಿಯೋಗಿಯಾದದು, ದೇಶದಿಂದ ಪ್ರತಿಚ್ಛಿನ್ನವೆನಿಸುವಾದದು. ಅಂದ್ರೆ ಏನು, ಅವನನ್ನ ವಿಭಜಿಸಲಿಕ್ಕೆ ಒಂದು ಪ್ರದೇಶಕ್ಕೆ ಸೀಮಿತ ಮಾಡೋಕೆ ಆಗೋಲ್ಲ. ಅವನಿಲ್ಲಿದ್ದಾನೆ, ಅವನಿಲ್ಲಿಲ್ಲ ಅಂತ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಹಾಗೇನೆ ಅವನು ಅಪರಿಚ್ಛಿನ್ನ ಅಂದ್ರೆ ಅವನನ್ನು ವಿಭಾಗಿಸಲು ಬರೋಲ್ಲ, ವಿಭಜಿಸಲು ಬರೋಲ್ಲ. ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿಯಾದದು, ವಸ್ತುವಿನಿಂದ ಪರಿಚ್ಛಿನ್ನವಾದದು. ಅಂದ್ರೆ ಅನ್ಯೋನ್ಯ ಭಾವ ಅಂದ್ರೆ ಏನು, ಬೇರೆ 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 ಅಂತ ಇಲ್ಲ. ಪ್ರಾಗ್ಭವ ಪ್ರಧ್ವಂಸಾಭಾವಕ್ಕೆ ಪ್ರತಿಯೋಗಿಯಾದದು, ಕಾಲದಿಂದ ಪರಿಚ್ಛಿನ್ನವಾದದು ಅಂದ್ರೆ ಏನು, ಅವನನ್ನು ಧ್ವಂಸ ಮಾಡೋಕೆ ಬರುತ್ತಾ ಅಥವಾ ವಿಭಜಿಸಲು ಬರುತ್ತಾ? ಇಲ್ಲ. ಈ ಅಭಾವ ಚತುಷ್ಟಯಕ್ಕೆ ಅಪ್ರತಿಯೋಗಿಯಾದ ಪರಮಾತ್ಮನು ಮಾತ್ರ ಅಪರಿಚ್ಛಿನ್ನನು. ಅಲ್ಲಿ ಅಭಾವಗಳ ಬಗ್ಗೆ ನಾವು ಹಿಂದೆ ಮಾತಾಡಿದ್ವಿ. ಆ ಯಾವುದಕ್ಕೂ ಇವನು ಇಲ್ಲ. ಹಾಗೇನೆ ಶಿವ ಅಂದ ತಕ್ಷಣ, ನನ್ನ ಪರಮ ಅಂದ ತಕ್ಷಣ ಆತ ಆನಂದ ರೂಪನಾಗಿದ್ದಾನೆ. ಹೇಗೆ? ವಿಷಯಾನಂದ, ಎಲ್ಲ ಶಬ್ದಾದಿ ವಿಷಯಗಳಲ್ಲಿರೋದು ವಿಷಯಾನಂದ. ಬ್ರಹ್ಮಾನಂದ, ನಿದ್ರೆಯಲ್ಲಿ ಕೂಡ ನಾನು ಆ ಲಿಂಗಯ್ಯನ ನೆನಪಿನಲ್ಲಿಯೇ ಇರ್ತೀನಿ, ಅದೊಂದು ಶಿವಾನಂದ ಅನ್ನಿ ಅಥವಾ ಬ್ರಹ್ಮಾನಂದ ಅನ್ನಿ. ವಾಸನಾನಂದ, ಅರೆ ನಿದ್ರೆಯಲ್ಲಿ ಕೂಡ ಅವನದೇ ಒಂದು ಚಿಂತೆಯಲ್ಲಿ ಅಥವಾ ಅವನದೇ ಒಂದು ಸ್ಮರಣೆಯಲ್ಲಿ ನಾನಿರೋದು. ಮುಖ್ಯಾನಂದ ಅಂದ್ರೆ ಉಪೇಕ್ಷೆ ಬುದ್ಧಿಯಲ್ಲಿರುವುದು. ಅಂದ್ರೆ ಏನು, ಅವನನ್ನು ಬಿಟ್ಟು ಉಳುಕಿದ್ದನ್ನೆಲ್ಲ ಉಪೇಕ್ಷೆ ಮಾಡೋದು. ನಿಜಾನಂದ ಅಂದ್ರೆ ಆ ಶಿವಯೋಗಾಭ್ಯಾಸ ಬಲದಲ್ಲಿದೆ, ದಿನಾನಿತ್ಯ ಇಷ್ಟಲಿಂಗ ಪೂಜೆಯಿಂದ ಮಾಡ್ಕೊಳ್ಳೋದ್ರಿಂದ ನನಗೆ ನಿಜಾನಂದ ಸಿಗ್ತಾ ಇದೆ. ಆತ್ಮಾನಂದ ಅಂದ್ರೆ ಆತ್ಮ ಎಲ್ಲಿರುತ್ತದೆ, ಪಂಚಕೋಶಗಳಲ್ಲಿ ಅತ್ಯಂತ ಒಳಗಿರೋದು ಆತ್ಮ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಎಲ್ಲಕ್ಕಿಂತ ಒಳಗಿರೋದು ಆತ್ಮ. ಅಲ್ಲಿ ತಾನೇ ಪ್ರಿಯತಮ ಅಂತ ತೋರೋದು ಯಾವುದು? ಆ ನನ್ನ ಶರಣ ಸತಿ ಲಿಂಗಪತಿ ಅನ್ನೋ ಭಾವನೆ. ಅದ್ವೈತಾನಂದ ಅಂದ್ರೆ ಆತನು ಬೇರೆಯಲ್ಲ, ನಾನು ಬೇರೆಯಲ್ಲ ಅಂತ ಆ ವಿವೇಕದಲ್ಲಿ ಇರೋದು. ವಿದ್ಯಾನಂದ್ರೆ ಅಂದ್ರೆ ತತ್ವಮಶಿ ಮಹಾವಾಕ್ಯ ಜನ್ಯ ಜ್ಞಾನದಲ್ಲಿದೆ. ಅಂದ್ರೆ ಏನು, ಅವನ ಬಿಟ್ಟು ನನಗೆ ಯಾರೂ ಇಲ್ಲ. ಇದಕ್ಕೆಲ್ಲ ಕೂಡಿ ಅಂದ್ರೆ ಇದೆಲ್ಲ ನಾನು ತಿಳ್ಕೊಂಡಾಗ ಮಹಾನಂದ, ಆನಂದ ರೂಪದಲ್ಲಿ ನಾನು ಇರೋದಿದೆಯಲ್ಲ, ಅದೇ ಆನಂದ ರೂಪ ಅನಿಸ್ತಾ ಇದೆ.
ಹಾಗೇನೆ ಸತ್ತಾಕಾರನು ಶಿವ ಜೀವರ ಅಭಿನ್ನಾತಗೆ ಸತ್ತಾಕಾರನು ನಾನು ಬೇರೆಯಲ್ಲ ಆತ ಬೇರೆಯಲ್ಲ ಪರಮ ಸತ್ಯದ ಸತ್ತಾಕಾರನು. ಪರಿಕಲ್ಪನೆಗಳೆಲ್ಲ ನಷ್ಟವಾದಾಗ ತೋರುವ ಪಾರಮಾರ್ಥಿಕ ಸತ್ಯಗೂ ಆಧಾರವಾದುದು ಶಿವಮಹಾಸತ್ಯೆಯು. ಪರಿಕಲ್ಪನೆಗಳು ಯಾವುವು? ದೇವಿ, ದೇವರು, ಸ್ಥಾವರ, ಆ ದೇವಾಲಯ, ಈ ಜ್ಯೋತಿರ್ಲಿಂಗ, ಅಲ್ಲಿದ್ದಾನೆ ಇಲ್ಲಿದ್ದಾನೆ, ಈ ಎಲ್ಲ ಪರಿಕಲ್ಪನೆಗಳು ಎಲ್ಲ ನಷ್ಟವಾದಾಗ ನನಗೆ ಉಳಿದಿರೋದೇನು ಒಂದು ಶಿವಮಹಾಸತ್ಯೆ. ಅಗಮ್ಯ, ಅಗೋಚರ, ಅಪ್ರತಿಮ ಅಂತ ಏನ್ ಮಾತಾಡ್ತೀವಲ್ಲ ಆ ಸತ್ಯ. ಹಾಗೇನೆ ಜಗನ್ಮೇನು ಅಂದ್ರೆ ಏನು? ಅವನನ್ನು ಬಿಟ್ಟು ಬೇರೆ ವಿಶ್ವವಿಲ್ಲ. ಅವನು ಸರ್ವವ್ಯಾಪಿ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಮಡಕೆಗಳು ಹಲವಾದ್ರೂ ಅವೆಲ್ಲ ಮಣ್ಣೆ, ಆಭರಣ ಹಲವಾದ್ರೂ ಅವೆಲ್ಲ ಬಂಗಾರವೇ, ತರಂಗ ಹಲವಾದರೂ ಅವೆಲ್ಲ ನೀರಿನಲ್ಲೇ ಉತ್ಪನ್ನವಾಗ್ತಾ ಇವೆ. ಹಾಗೆ ವಿಶ್ವವು ಅನೇಕ ನಾಮರೂಪಗಳಿಂದ ತೋರುತ್ತಿದ್ರ ಕೂಡುವೆ ಅಲ್ಲಿರೋದೆಲ್ಲ ಪರವಸ್ತು, ಪರಮ, ವಿಶ್ವ, ಶಿವಮಯ. ಪರಮ ಆತ ಅಪರಿಚ್ಛಿನ್ನ ಆನಂದ ರೂಪ ಜಗನ್ಮಯ. ಅದನ್ನು ಅರಿಯುವುದೇ ಶಿವಜ್ಞಾನ, ಅದನ್ನು ಅರಿಯುವುದೇ ಶಿವಜ್ಞಾನ. ಅದನ್ನು ಬಹಳ ಚೆನ್ನಾಗಿ ಈ 4 ತತ್ವಗಳನ್ನು ಬೇರೆ ಬೇರೆ ವಚನಗಳ ಮೂಲಕ ತಿಳಿದುಕೊಳ್ಳೋಣ. ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನ, ಸೇವ್ಯ ಗುರುವಿನ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸ್ವತಂತ್ರ ಸಿದ್ಧಲಿಂಗೇಶ್ವರ ಸೇವೆ ಗುರುವಿನ ಮಹಾಪ್ರಸಾದವನ್ನು ಅನುಭವಿಸಿ ತಾನೇ ಗುರು ತತ್ವವಾದ ಮಹಾಪ್ರಸಾದಿಗೆ ಬೇರೆ ಜ್ಞಾನ ಉಂಟೆ? ಅಪರಿಚ್ಛಿನ್ನ ವಾಗ್ಮನಕ್ಕೆ ಗೋಚರ ಪರಮಾನಂದ ರೂಪ ನಿತ್ಯ ತೃಪ್ತ ನಿಜಮುಕ್ತನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣನು. ಸಮಗ್ರ ವಚನ 11, ವಚನ ಸಂಖ್ಯೆ 46. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಮಂಗಲಕ್ಕ. ವಚನದ ಸಂಖ್ಯೆ 1146. ಈಗ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅದನ್ನೇ ಹೇಳಿದರು. ಈ ಸೇವ್ಯ ಗುರುವಿನ ಮಹಾಪ್ರಸಾದವನ್ನು ಅನುಭವಿಸಿ ತಾನೇ ಗುರುತತ್ವವಾದ ಮಹಾಪ್ರಸಾದಿಗೆ ಬೇರೆ ಜ್ಞಾನ ಉಂಟೆ ಅಂದ್ರೆ ಏನು? ನಾನು ಗುರುವಿನಿಂದ ಎಲ್ಲ ಶಿವಜ್ಞಾನವನ್ನ ಪಡೆದುಕೊಂಡೇ ಒಂದು ಪ್ರಸಾದದ ರೂಪದಲ್ಲಿ. ಈಗ ಬೇರೆ ಜ್ಞಾನ ಉಂಟೆ? ಇಲ್ಲ. ಅಪರಿಚ್ಛಿನ್ನ ವಾಗ್ಮನಕ್ಕೆ ಅಗೋಚರ ಪರಾನಂದ ರೂಪ ನಿತ್ಯ ತೃಪ್ತ ನಿಜಮುಕ್ತನಾಗಿದ್ದಾನೆ ಆ ಪರಮ ಅಂತ ಅವ್ರು ಹೇಳ್ತಿದ್ದಾರೆ. ಸಿದ್ದರಾಮೇಶ್ವರರು ಹೇಗೆ ಇದ್ದಾನೆ ಈ ಆನಂದ ರೂಪನಾದ ಶಿವನು ಅನ್ನೋದೊಂದು ಹೇಳ್ತಿದ್ದಾರೆ. ಓದಿ ನೋಡೋಣ. ಕರುಣಾಕರನೇ ಸಿದ್ದರಾಮೇಶ್ವರ ಕರುಣಾಕರನೇ, ಎನ್ನ ದೆಸೆಗೆಟ್ಟ ಪಶುವನ್ನು ಹಸಗೆಡಿಸುವುದು ನಿನಗುಚಿತವೇ ಹೇಳ. ಸಕಲ ಸಾನಂದನೆ ಆನಂದ ರೂಪನೇ, ವಿಕಲವನ್ನು ಮಾಣಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಸಮಗ್ರ ವಚನ ಸಂಪುಟ 4, ವಚನ ಸಂಖ್ಯೆ 432. ಶರಣು ಶರಣಾರ್ಥಿ. ಶರಣು ಅಕ್ಕ. ನಾವು ಬೇಡ್ಕೊಳ್ಬೇಕು ಶಿವನಲ್ಲಿ, ಯಾಕೆ ಹೀಗ್ ಮಾಡ್ತಾ ಇದೀಯಾ? ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ನನಗೆ ಯಾಕೆ ಇಷ್ಟೊಂದು ದುಃಖ ಕೊಡ್ತಾ ಇದೀಯಪ್ಪ? ಕರುಣಾಕರನೇ, ಎನ್ನ ದೆಸೆಗೆಟ್ಟ ಪಶುವನ್ನು ಹಸಗೆಡಿಸುವುದು ನಿನಗುಚಿತವೇ ಹೇಳ. ಶಿವಯೋಗಿಗಳ ಪ್ರಾರ್ಥನೆಯನ್ನ ಗಮನಿಸಿರಿ ತಾವು. ಕರುಣಾಕರನೇ, ನನ್ನ ದಿಕ್ಕುಗೆಟ್ಟ ಈ ಪಶುವೆಂಬ ಮನಸ್ಸನ್ನ ಮತ್ತಷ್ಟು ಘಾಸಿಗೊಳಿಸುವುದು ನಿನಗುಚಿತವೇನಪ್ಪ? ಸಾಕಪ್ಪ, ನಿಲ್ಸಲ್ಲ ಇನ್ನ ಅಂತ ಪರಂನಲ್ಲಿ ಹೀಗ್ ಬಿಡ್ಕೊಳ್ಬೇಕಾಗ್ತಾ ಇದೆ. ಸಕಲ ಸಾನಂದ ಅಂದ್ರೆ ಸಂತೋಷ ಭರಿತನಾದ ಆನಂದ ರೂಪನಾದ ಪರಶಿವನಲ್ಲಿ ತನ್ನ ನ್ಯೂನ್ಯತೆಯನ್ನು ಪರಿಹರಿಸು, ತನ್ನ ತಪ್ಪುಗಳನ್ನು ಮನ್ನಿಸು ಅಂತ ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿಗಳು ಬೇಡಿಕೊಳ್ಳುವ ಪರಿಯನ್ನ ತಾವು ನೋಡ್ಕೊಳ್ಬೇಕು. ಯಾಕೆಂದ್ರೆ ಆತ ಆನಂದ ರೂಪ ಸಾನಂದ. ಅವನು ಎನ್ನ ದೆಸೆಗೆಟ್ಟ ಪಶುವನ್ನು ಮತ್ತೆ ಯಾಕಪ್ಪ ಸಾಕಲ್ಲ, ಇನ್ನು ನನ್ಗಿಷ್ಟೊಂದು ಕಷ್ಟ ಕೊಡಬೇಡ ಅಂತ ಶಿವಯೋಗಿಗಳು ಬೇಡಿಕೊಳ್ಳುವ ಒಂದು ಪ್ರಾರ್ಥನೆ ಇದು. ಹಾಗೇನೆ ಶಾಂತವೀರೇಶ್ವರು ಕೂಡ ಒಂದು ಉದ್ದನಾದ ಒಂದು ವಚನ ಇದೆ. ಅದು ಬಳಿಕ ನಿಷ್ಕಾಮನಾದ ಮೋಕ್ಷಾಧಿಕಾರಿ ಅಭ್ಯಂತರದಲ್ಲಿ ಮುಖ್ಯವಾಗಿ ಜ್ಞಾನಮಯನಾದ ಪೂಜೆ ಇದನ್ನೆಲ್ಲ ಹೇಳ್ತಾ ಅಷ್ಟಮಹದೈಶ್ವರ್ಯವೇ ದಳ, ರುದ್ರೇಶ್ವರಾಧಿಕವೇ ಕೇಸರ, ವೈರಾಗ್ಯವೇ ಕಾರ್ಣಿಕಗಳಾಗಿ ಚಂದ್ರಪ್ರಭಾಮಯವೆನಿಸಿ ಮೆರೆಯುವ ಉದಯ ಕಮಲದ ಸೋಮ ಸೂರಾಗ್ನಿ ಮಂಡಲತ್ರಯದ ಮಧ್ಯದಲ್ಲಿ ಸತ್ಯೆಂಬ ದಿವ್ಯಮೂರ್ತಿಯಂ, ಚಿತ್ತೆಂಬ ಕಾಯಕಾಂತಿಯಂ, ಆನಂದವೆಂಬ ಲಾವಣ್ಯದಿಂ. ಅಂದ್ರೆ ಶಿವನ ಪೂಜೆಯನ್ನು ಎಷ್ಟೊಂದು ಅವ್ರು ಹೇಳ್ತಾ ಹೋಗ್ತಾರೆ. ಸುದೀರ್ಘವಾಗಿದೆ ಇದು ವಚನ. ಅಲ್ಲಿ ಹೇಗಿದೆ ಅದು ಎಲ್ಲ ಚೈತನ್ಯವೇ ಜಗದ ಅಲಂಕಾರ ಅಂತ ಹೇಳಿ ಅವರು ಹೇಗೆ ಪೂಜೆಗಳಲ್ಲಿ ತಾವು ಏನೇನು ನೋಡ್ಕೊಂಡಿದ್ದಾರೆ ನೋಡಿ. ನಿತ್ಯ ತೃಪ್ತನೆಂಬ ಸಂವಿತ್ತೆ ನೈವೇದ್ಯ ಅಂತ ಹೀಗೆ ಶಿವಯೋಗಿಗಳಾದವರು ಅವರ ಪೂಜೆಯೇ ಬೇರೆ, ಅಲ್ಲಿ ಅವರು ಕಂಡುಕೊಂಡಂತ ಅವರು ಉಪಯೋಗಿಸಿಕೊಳ್ಳುವಂತ ಪರಿಕರಗಳೇ ಬೇರೆ. ನೋಡಿ ಇಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ? ಶುದ್ಧ ಚಿಶಕ್ತಿಯ ಅನುಲೇಪನ, ಕಾರುಣ್ಯವೇ ಅಕ್ಷತೆ, ಪ್ರಣವಾತ್ಮಕ ಸತ್ಯವಚನವೇ ಪುಷ್ಪ, ವಿಷಯ ವಾಸನ ವಿಲಯವೇ ಧೂಪ,
ಜಗದ್ವರ್ತಿ ವಿಡಿದು ಜ್ವಲಿಪ ಪರಂಜ್ಯೋತಿಯೇ ದೀಪ ಜಗವೆಲ್ಲಮಂ ಕಬಳೀಕರಿಸಿಕೊಂಡಿಪ್ಪಾತ್ಮನೇ ನಿತ್ಯ ತೃಪ್ತನೆಂಬ ಸಂವಿತ್ತೆ ನೈವೇದ್ಯ. ನಾನೇನು ಹೇಳಬೇಕಾಗಿದೆ ಅಂದ್ರೆ, ನಮ್ಮ ಪೂಜೆಯಲ್ಲಿ, ಅವರ ಪೂಜೆಯಲ್ಲಿ, ಅವರ ಎಲ್ಲಾ ಭಾವನೆಗಳಲ್ಲಿ ಯಾವುದರಿಂದ ಅಕ್ಷತೆ, ಪುಷ್ಪ, ಧೂಪ ಅನೇಕ ವಚನಗಳಲ್ಲಿ ಸಿಗ್ತಾ ಇದೆ ನಿಮಗೆ. ಅವರ ಭಾವನೆಗಳಿಂದ ಅವರು ಪೂಜೆಗಳನ್ನ ಮಾಡಿದರೆ ಹೊರತು ಬಾಹ್ಯ ಜಗತ್ತಿನ ಪರಿಕರಗಳಿಂದಲ್ಲ. ಅಲ್ಲ, ವಿಷಯ ವಾಸನಾ ವಿಲಯವೇ ಧೂಪ ಅನ್ನೋದನ್ನ ಗಮನಿಸ್ಬೇಕು ನೀವು. ನಿತ್ಯ ತೃಪ್ತನೆಂಬ ಸಂವಿತ್ತೆ ನೈವೇದ್ಯ. ನಮ್ಮ ನೈವೇದ್ಯಕ್ಕೂ ಅವರ ನೈವೇದ್ಯಕ್ಕೆ ಎಷ್ಟು ಒಂದು ವ್ಯತ್ಯಾಸ ಇದೆ ನೋಡಿ. ನಿತ್ಯ ತೃಪ್ತನೆಂಬ ಒಂದು ಭಾವನೆ ನಮ್ಮಲ್ಲಿ ಇದ್ದಾಗ ಅದೇ ನೈವೇದ್ಯ ಅಂತ ಶಾಂತವೀರೇಶ್ವರರು ಹೇಳ್ತಾ ಇದ್ದಾರೆ. ಹಾಗೇನೆ ಆದಯ್ಯನವರು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ತತ್ವ 36 ಮೀರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಯ ಶರಣರ ವಚನ. ತತ್ವ 36 ಮೀರಿ ನಾದ ಬಿಂದು ಕಳಾತೀತನಾದ ಶಿವನು ಜಗನ್ಮಯನಾದ. ಆಗಿಯೂ ಜಗದ ಸ್ಥಿತಿಗತಿ ತನಗಿಲ್ಲವದೆಂತೆಂದಡೆ ಏಕ ಏವ ಹಿ ಭೂತಾತ್ಮ ಭೂತೇಷು ಸುವ್ಯವಸ್ಥಿತ ಏಕಧಾ ಬಹುಧಾ ಚೈವ ದೃಶ್ಯತೆ ಜಲಚಂದ್ರವತ್ ಎಂಬುದಾಗಿ ಜಲದೊಳಗೆ ಸೂರ್ಯನ ಪ್ರತಿಬಿಂಬ ವಿಕಾರಿಸುತ್ತಿರ್ದಡೆ ನೂರಿ ಆ ವಿಕಾರ ಜಲಕ್ಕಲ್ಲದೆ ಸೂರ್ಯಂಗಿಲ್ಲದ ದಂತಿಪ್ಪನಯ್ಯ ಸೌರಾಷ್ಟ್ರ ಸೋಮೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 939. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ನೋಡಿ, ಆದಯ ಶರಣರು ಆ ಪರಶಿವನು 36 ತತ್ವಗಳನ್ನ ಮೀರಿ ನಾದ ಬಿಂದು ಕಲಾತೀತನಾದ ಶಿವನು ಜಗನ್ಮಯನಾದನು ಅಂತ ಹೇಳ್ತಾ ಇದ್ದಾರೆ. 36 ತತ್ವಗಳು ಯಾವುವು ಹೇಳಿ ಯಾರಾದ್ರು? 36 ತತ್ವಗಳು ಯಾವುವು? ಪಂಚಭೂತಗಳ್ರಪ್ಪ ಅವ್ರೆ. ಹ್ಮ್ ಪಂಚಭೂತಗಳು ಅವೆಲ್ಲ ಪಂಚವಿಂಶತಿ ತತ್ವ, ಅದು 25 ಬರ್ತದಪ್ಪ ಅವ್ರೆ. ಆಯ್ತು. 25 ಆಯ್ತು. ಮತ್ತೆ ಹ್ಞೂನ್ರಪ್ಪ ಅವ್ರೆ. ಆಮೇಲೆ ಇದ್ರಪ್ಪ ಅವ್ರೆ, ಸಾಧಕ್ಯಗಳು, ಕಲೆಗಳು, ಶಿವತತ್ವ. ಪಂಚಕಲೆಗಳು, ಪಂಚ ಸಾಧಕ್ಯಗಳು, ಒಂದು ಶಿವತತ್ವ. ಶಿವತತ್ವ. ಹೀಗಾಗಿ ಈ 36 ತತ್ವಗಳನ್ನ ಮೀರಿ ನಾದ ಬಿದ್ದು ಕಳಾತೀತನಾದವು ಆ ಶಿವನು ಜಗನ್ಮಯನಾದನು ಅಂತ ಹೇಳಿದ್ರು. ತಾಯಿಯವರು ಹೇಳಿದರು. ಆ ಪರಮಾತ್ಮನು ಇಡೀ ವಿಶ್ವವನ್ನ ಆವರಿಸಿ ಜಗನ್ಮಯನೆನಿಸಿದ್ದರೂ ಆ ಜಗದ ಸ್ಥಿತಿಗತಿಯಿಂದ ತಾನು ಬೇರೆಯಾಗಿರುತ್ತಾನೆ. ಆಗಿಯೂ ಜಗದ ಸ್ಥಿತಿಗತಿ ತನಗಿಲ್ಲ, ಅದು ಹೇಗೆಂದೆಡೆ ಅಂತ ಹೇಳ್ತಾ ಇದ್ದಾರೆ. ಶಿವನು ಮಾನವ ಪ್ರಾಣಿಗಳಲ್ಲಿ ಒಂದಾಗಿದ್ರೂ ಕೂಡವೇ ಆತ ಯಾವುದೇ ಮನೋವಿಕಾರಗಳಿಗೆ ಒಳಗಾಗಿರೋದಿಲ್ಲ. ಹೇಗೆ ಇರ್ತಾನೆ? ನೀರಿನಲ್ಲಿ ಚಂದ್ರಬಿಂಬದಂತೆ ಪರಮಾತ್ಮನು ಇರುತ್ತಿದ್ದು, ನೀರು ಅಲಗಾಡಿದಾಗ ಬಿಂಬ ಅಲಗಾಡಿದಂತೆ ಭ್ರಾಂತಿ ಆಗ್ತಾ ಇದೆ ನಮಗೆ. ಆದರೆ ನಿಜವಾಗಿ ಚಂದ್ರನು ಸ್ಥಿರವಾಗಿಯೇ ಇರ್ತಾನೆ ಅನ್ನೋದು ತಮಗೆ ಗೊತ್ತು. ಹಾಗೆಯೇ ಹೇಗೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದು ಆ ನೀರಿಗೆ ವಿಕಾರವೆನಿಸಿದ್ರು ಸೂರ್ಯನಿಗೇನು ಯಾವ ಪ್ರಭಾವ ಇರೋದಿಲ್ಲ. ಹಾಗೆ ಪರಮನು ಜಗದ ಎಲ್ಲಕ್ಕೂ ಕಾರಣನಾಗಿದ್ದರೂ ಅವುಗಳಿಂದ ಭಿನ್ನವಾಗಿರ್ತಾನೆ. ಶಿವಜ್ಞಾನವು ಪ್ರಾಪ್ತವಾದರೆ ವಿಶ್ವವನ್ನು ತೋರಿಸುವ ಒಂದು ತಾಮಸ ಶಕ್ತಿ, ಜೀವಭಾವವನ್ನು ಉಂಟು ಮಾಡುವ ರಾಜಸ ಶಕ್ತಿ ಹಾಗೂ ಶಿವಭಾವವನ್ನು ತೋರ್ಪಡಿಸುವ ಸಾತ್ವಿಕ ಶಕ್ತಿಗಳು ತಮ್ಮ ಭೇದಗಳನ್ನೆಲ್ಲ ಕಳಿಸಿ ಚಿಚ್ಛಕ್ತಿಮಯವಾಗ್ತಾ ಇವೆ ಶಿವಯೋಗದ ಮೂಲಕ. ಆಗ ಆ ಶಕ್ತಿ ಉಪಾಧಿಗಳಾದ ಕಾಣಬಂದ ಜಗತ್ತು, ಜೀವ, ಶಿವಭೇದಗಳು ಮರೆಯಾಗಿ ಬಿಡ್ತಾ ಇವೆ. ನಿಖಲ ಪರಶಿವ ಮಹಾದೀಪ್ತಿಯೊಂದೇ ನಿತ್ಯ ಜಗಜಗಿಸುವುದು. ಆ ದೀಪ್ತಿಮಯವಾದ ಶಿವಶರಣನು ವಿಶ್ವವನ್ನೆಲ್ಲ ಶಿವಸ್ವರೂಪವಾಗಿ ನೋಡುವನು. ಪರಮನಿಂದ ಬೇರೆಯಾಗಿ ಅವನಿಗೆ ಏನು ಕಾಣಿಸೋದಿಲ್ಲ. ಇವಾಗ ಈ ಪ ಫ ಬ ಭ ಮ ಪ ವರ್ಗ ಎಲ್ಲಿ ಬರ್ತಾ ಇದೆ? ಯಾವ ಸ್ಥಳದಲ್ಲಿ? ಆಧಾರ ಸ್ವಾಧಿಷ್ಠಾನ ಚಕ್ರದ. ಎಸ್, ಹೌದು. ಅದಕ್ಕೆ ಅವ್ರೇನಂದ್ರು, ಈ ಅಕ್ಷರಗಳನ್ನು ಹೇಗೆ ಅವ್ರು ಬಿಡಿಸಿದ್ರೆ ಅಂದ್ರೆ, ಪ ಅಂದ್ರೆ ಪತನ ಅಥವಾ ಪರಾಧೀನತೆ, ಫ ಅಂದ್ರೆ ಕರ್ಮಫಲದ ಸಂಚಯ, ಬ ಅಂದ್ರೆ ಕರ್ಮಬಂಧನ, ಭ ಅಂದ್ರೆ ಕರ್ಮಫಲವಾದ ಭವಚಕ್ರ, ಮ ಅಂದ್ರೆ ಮರಣ, ವಿನಾಶ. ಜೀವನನ್ನ ಈ ಪ ಫ ಭ ಭ ಮ ಅಂತ ಈ 5 ಸಂಕೋಲೆಗಳು ಕಟ್ಟಿ ಹಾಕಿವೆ.
ಶಿವಾದ್ವೈತ ಜ್ಞಾನವು ಈ ಬಂಧನಗಳನ್ನ ನಷ್ಟಗೊಳಿಸ್ತಾ ಇದೆ. ಇಂಥ ಶಿವಜ್ಞಾನವನ್ನ ಪಡೆದ ಶಿವಶರಣನು ದುಃಖ ಸಾಗರವನ್ನು ದಾಟಿ ಶಿವ ಸಾಮರಸ್ಯ ಪಡಿತಾ ಇದ್ದಾನೆ, ಶಿವ ಸೌಖ್ಯದಲ್ಲಿ ವಿರಮಿಸ್ತಾ ಇದ್ದಾನೆ. ಆತ ಯಾವಾಗಲೂ ಏಕರೂಪ, ಅದರಿಂದಲೇ ನಿತ್ಯ. ಸರ್ವಕಾರಣ್ಯವಾದ ಪ್ರಕೃತಿಗಿಂತಲೂ ಅವನು ಶ್ರೇಷ್ಠ. ಪ್ರಕೃತಿ ಏನು ಚಳಿಗಾಲ, ಮಳೆಗಾಲ, ಬೇಸಿಗೆಯಲ್ಲಿ ಬೇರೆ ಬೇರೆ ಆಗಬಹುದು, ಈತ ಹಾಗಲ್ಲ. ಆದ್ದರಿಂದಲೇ ಆತನಿಗೆ ಪರಮ 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 ಅಂತೀವಿ. ಆತ ಕಾಲಾತೀತ, ನಾವು ಹೋಗ್ತೀವಿ, ಅವನಿಲ್ಲೇ ಯಾವಾಗ್ಲೂ ಒಂದಿದೆ. ಮೊದಲು ಸೃಷ್ಟಿಯ ರಚನೆ ಮೊದಲು ಇದ್ದ, ಮುಂದೆಯೂ ಇರ್ತಾನೆ. ಆತ ನಿಷ್ಕಲ, ನಿಸ್ಸೀಮ, ಸರ್ವಾತೀತ, ಅಪರಿಮಿತ. ಎಲ್ಲಾ ತತ್ವಗಳಲ್ಲಿ ಅವನು ತುಂಬಿಕೊಂಡಿದ್ದಾನೆ. ಜ್ಯೋತಿ ಸ್ವರೂಪ. ಸೂರ್ಯ, ಚಂದ್ರ, ಅನೇಕ ನಕ್ಷತ್ರಗಳು, ಅಗ್ನಿ, ಎಲ್ಲಾ ಜ್ಯೋತಗಳಿಗೆ, ಆ ಬೆಳಕಿಗೆ ಆತನೇ ಕಾರಣ. ಸಾತೀಶಯ ಜ್ಞಾನಗಳಿಗೆ ಆಶ್ರಯ ಜ್ಞಾನ. ಆತ ಶಾಂತಿ ಸಾಗರ. ಆತನೇ ಶರಣನ ಪತಿ, ಶರಣನೇ ಅವನ ಸತಿ. ಶರಣನು ಪ್ರಪಂಚದ ಭೇದ ಭಾವಗಳನ್ನ ಮರೆತು ತನ್ನ ಹೃದಯದಲ್ಲಿ ನೆಲೆಸಿರುವ ಶಿವ ಪರಂಜ್ಯೋತಿಯಲ್ಲಿ ಮನವನ್ನ ಬೆರೆಸಿ ಶಿವ ಮಹದಾಕಾಶದಲ್ಲಿ ವಿಹರಿಸುವನು. ಆ ಶರಣನಲ್ಲಿ ಭಿನ್ನ ಭಾವವೇ ಇಲ್ಲವಾಗಿ ವಿಶ್ವವನ್ನೆಲ್ಲ ಆತ ಒಂದೇ ರೂಪದಿಂದ ನೋಡುತ್ತಾನೆ. ವಿಶ್ವವನ್ನೆಲ್ಲ ಒಂದೇ ರೂಪದಿಂದ ನೋಡ್ತಾನೆ. ಹೇಗೆ ಅಂದ್ರೆ ಮೋಳಿಗೆ ಮಾರೆಯನವರು ಹೇಳಿದ್ರು ತಮ್ಮ ವಚನದಲ್ಲಿ, ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, ಮೃತ್ತಿಕೆಯ ಸಾರದಲ್ಲಿ ಹೊಮ್ಮಿದ ಹೊಂಗಳ ಪರಿಯಂತೆ, ಹೊಮ್ಮಿದ ಹೊಂಗಳ ಪರಿಯಂತೆ, ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, ಮೃತ್ತಿಕೆಯ ಸಾರದಲ್ಲಿ ಹೊಮ್ಮಿದ ಹೊಂಗಳ ಪರಿಯಂತೆ, ಹೊಮ್ಮಿದ ಹೊಂಗಳ ಪರಿಯಂತೆ. ಕಾಯದಲ್ಲಿ ಬೆಳಗಿ ತೋರುವ ಮಹದರವಿನ ಕೊನೆಯಲ್ಲಿ ಪ್ರಜ್ವಲಿತ ಪ್ರಭಾಕರ ನೀನೇ. ಕಾಯದಲ್ಲಿ ಬೆಳಗಿ ತೋರುವ ಮಹದರಿವಿನ ಕೊನೆಯಲ್ಲಿ ಪ್ರಜ್ವಲಿತ ಪ್ರಭಾಕರ ನೀನೇ. ನಿಖಳಂಕ ಮಲ್ಲಿ ಕಾರ್ಜುನ, ನಿಖಳಂಕ ಮಲ್ಲಿ ಕಾರ್ಜುನ, ಪ್ರಜ್ವಲಿತ ಪ್ರಭಾಕರ ನೀನೇ. ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ, ಮೃತ್ತಿಕೆಯ ಸಾರದಲ್ಲಿ ಹೊಮ್ಮಿದ ಹೊಂಗಳ ಪರಿಯಂತೆ, ಹೊಮ್ಮಿದ ಹೊಂಗಳ ಪರಿಯಂತೆ. ಏನ್ ಹೇಳ್ತಿದ್ದಾರೆ ಇದ್ರಲ್ಲಂದ್ರೆ, ಚಿಪ್ಪಿನ ಒಳಗೆ ಮುತ್ತು ಬೆಳೆಯುತ್ತದೆಯಾದರೂ ಅದು ಅದು ಚಿಪ್ಪಿಗೆ ಅಂಟಿಕೊಂಡಿರುತ್ತಾ? ಇಲ್ಲ, ಚಿಪ್ಪಿನಿಂದ ಬೇರೆಯಾಗಿದೆ. ಮಣ್ಣಿನಲ್ಲಿಯೇ ಅಡಗಿದ ಚಿನ್ನದಂತೆ, ಮೃತ್ತಿಕೆಯ ಸಾರದಲ್ಲಿ ಹೊಮ್ಮಿದ ಹೊಂಗಳ ಪರಿಯಂತೆ. ಮಣ್ಣಿನಲ್ಲಿಯೇ ಅಡಗಿದ ಚಿನ್ನದಂತೆ ನಮ್ಮ ಕಾಯದಲ್ಲಿ ಬೆಳಗಿ ತೋರುವ ಶಿವಜ್ಞಾನದ ಉತ್ತುಂಗ ಸ್ಥಿತಿಯಲ್ಲಿ ಆ ಪರಮ ಹೇಗಿರ್ತಾ ಇದ್ದಾನೆ? ಕಾಯದಲ್ಲಿ ಬೆಳಗಿ ತೋರುವ ಮಹದರಿವಿನ ಕೊನೆಯಲ್ಲಿ ಹೇಗಿರ್ತಾ ಇದ್ದಾನೆ? ಅವನು ಪ್ರಜ್ವಲಿತ ಪ್ರಭಾಕರನಾಗಿರ್ತಾ ಇದ್ದಾನೆ. ಆ ಬೆಳಗನ್ನ ನಾವು ನೋಡ್ಬೇಕಾಗಿದೆ ಶಿವಯೋಗದಲ್ಲಿ. ಕಾಯದಲ್ಲಿ ಬೆಳಗಿ ತೋರುವ ಆ ಮಹಾದರಿವು ಯಾವುದು? ಶಿವಜ್ಞಾನ. ಅದರಿಂದ ಉತ್ತುಂಗ ಸ್ಥಿತಿಗೆ ಹೋದಾಗ, ಶಿವಜ್ಞಾನವನ್ನು ಅರಿತುಕೊಂಡಾಗ ಪ್ರಜ್ವಲಿತ ಪ್ರಭಾಕರನಾಗಿ ಒಂದು ಬೆಳಗಿನ ಸ್ವರೂಪನಲ್ಲಿ ಆತ ಕಾಣಿಸ್ತಿದ್ದ ಇದ್ದಾನೆ ಅಂತ ಮೋಳಿಗೆ ಮಾರೆಯನವರು ಈ ಸುಂದರ ಚಿಕ್ಕದಾದ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ವಚನ ಬರ್ತಾ ಇದೆ, ನಿಮಗೆ ನೋಡ್ಬೇಕಲ್ಲ ಈ ಬೆಳಗನ್ನ, ಹಾಗಾದ್ರೆ ಏನ್ ಮಾಡ್ಬೇಕನ್ನೋದನ್ನ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಅಹಂಕಾರ ತಲೆದೋರಿದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರು, ಅಹಂಕಾರ ತಲೆದೋರಿದಲ್ಲಿ ಅಟಮಟಲ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನದ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1290.
ಶರಣು ಶರಣಾರ್ಥಿ. ಶರಣು ಮನಜಾಕ. ಶರಣು ಶರಣಾರ್ಥಿ. ಶರಣು ಅಕ್ಕ. ಅಲ್ಲಮ್ಮ ಪ್ರಭುದೇವ್ರು ನೋಡಿ, ಇದಕ್ಕೆಲ್ಲ ಅಡ್ಡಿ ಬರೋದು ನೀವು ಶಿವಯೋಗಿ ಆಗಬಾರದು, ಶಿವಯೋಗದಲ್ಲಿ ತೊಡಗಬಾರದು. ಇದಕ್ಕೆಲ್ಲ ಒಂದೇ ತೊಂದರೆ ಅನ್ನಿ, ಕಷ್ಟ ಅನ್ನಿ, ಅಡ್ಡಿ ಅನ್ನಿ, ಏನೋ ಅನ್ನಿ, ಅದು ಅಹಂಕಾರ. ಅಹಂಕಾರ ತಲೆದೋರಿದಲ್ಲಿ ಯಾಕೆ ಹೇಳಿ, ಅದರ ವಿವಿಧ ಸ್ವರೂಪಗಳು ನಮ್ಮಲ್ಲಿವೆ. ಕಪಟತನ, ಕುಟಿಲತೆ, ಕುಹುಕ ಇವೆಲ್ಲ ಅಹಂಕಾರದ ಸ್ವರೂಪಗಳೇ. ಅಟಮಟ ಕುಟಿಲ ಕುಹುಕವೆಂಬ ಬಿರುಗಾಳಿ ಹುಟ್ಟಿತ್ತು. ಇವಕ್ಕೆಲ್ಲ ಈ ತರದ ಒಂದು ಇವು ದುರ್ಭಾವನೆಗಳು ನಮ್ಮಲ್ಲಿ ಯಾವಾಗ ಹುಟ್ಟುತ್ತಾವೋ ಅವಾಗ ಏನಾಗ್ತಾ ಇದೆ, ಅಜ್ಞಾನದ ಬಿರುಗಾಳಿ ಹುಟ್ಟಿ ಬಿಡ್ತಾ ಇದೆ. ಆಗ ಏನಾಗುತ್ತೆ, ಜ್ಞಾನ ಜ್ಯೋತಿಯು ಕೆಟ್ಟಿತ್ತು, ಆರಿ ಬಿಡ್ತಾ ಇದೆ. ಒಮ್ಮೆ ಅದು ಬೇಡಪ್ಪ, ಈ ಶಿವಯೋಗ ಬೇಡ, ಈ ಇಷ್ಟಲಿಂಗ ಪೂಜೆ ಬೇಡ, ಯಾರಿದ್ದೆಲ್ಲ ಮಾಡ್ಕೊಳ್ಳೋರಿ, ಅದೇವ್ ನಿಧಾನ ಇಲ್ಲೋ, ಅದೇ ಮೊದಲೇ ಗೊತ್ತಿಲ್ಲ, ಅಂಥದ್ರಲ್ಲಿ ಇದೇನೋ ಹೇಳ್ತಾ ಇದ್ದಾರೆ ಅಂತ ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಆ ಜ್ಞಾನ ಜ್ಯೋತಿ ಕೆಟ್ಟ ತಕ್ಷಣ ಏನಾಗುತ್ತೆ, ಜ್ಞಾನ ಜ್ಯೋತಿ ಕೆಡಲೊಡನೆ ನಾನು ಆಯ್ತು ನೋಡಿ. ಅಹಂಕಾರ ಅಂದ್ರೆ ಏನು, ನಾನು ಎಲ್ಲವನ್ನು ಬಲ್ಲೆ, ನಾನೇ ಎಲ್ಲವನ್ನು ಬಲ್ಲಿರುವುದವನು, ನಾ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ಅಂದ್ರೆ ಆ ಅಹಂಭಾವಿಗಳೆಲ್ಲರೂ ತಾಮಸಕ್ಕೆ ಒಳಗಾಗಿ ದಾರಿ ತಪ್ಪಿ ಭ್ರಷ್ಟರಾಗುತ್ತಾರೆ. ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರೂ ಕಾಣ. ಹೀಗಾಗಿ ಜ್ಞಾನ ಪ್ರಕಾಶ ಸ್ಥಳದಲ್ಲಿ ಆ ಜ್ಞಾನ ಜ್ಯೋತಿ ಆರಬಾರದ ಹಾಗೆ ನೋಡಿಕೊಳ್ಳುವ ಮಹತ್ತರವಾದ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆಯಲ್ಲ. ಅದಕ್ಕೆ ಜ್ಞಾನ ಪ್ರಕಾಶಿ ಸ್ಥಳದಲ್ಲಿ ನಾನು ಆ ಜ್ಞಾನ ಜ್ಯೋತಿ ಆರಬಾರದಂತೆ ನೋಡಿಕೊಳ್ಬೇಕಾಗ್ತಾ ಇದೆ. ಹೀಗಾಗಿ ಏನಾಗ್ಬೇಕಾಗ್ತಾ ಇದೆ, ದಿನನಿತ್ಯ ಈ ಸ್ವಾನುಭಾವದ ನೆಲೆಗೆ ಬಂದು 8:30, ಯಾಕೆ ರಾತ್ರಿ 8:30 ಇಟ್ಟಿದ್ದಾರೆ ಹೇಳಿ? 8:30 ಅಂದ್ರೆ ದಿನನಿತ್ಯದ ಎಲ್ಲಾ ಜೀವನವನ್ನ, ತಾಕಲಾಟಗಳನ್ನ, ಯಾರ್ಯಾರ ಜೊತೆ ಮಾತಾಡಿರ್ತೀವಿ, ಯಾರ್ಯಾರ ಜೊತೆನೂ ಸಂಭಾಷಣೆ ಮಾಡಿರ್ತೀವಿ. ಕೆಲವೊಮ್ಮೆ ಸುಖದ ಸಂಭಾಷಣೆ ಇರುತ್ತೆ, ಕೆಲವೊಮ್ಮೆ ವಾಗ್ವಾದ ಆಗಿರುತ್ತೆ, ಏನೇನೋ ವಿಚಾರಗಳು, ಏನೇನೋ ಇದು ಎಲ್ಲಷ್ಟು ಏನಂದ್ರೆ ತಲೆ ಕೆಟ್ಟು ಹೋಗಿರುತ್ತೆ ಒಮ್ಮೊಮ್ಮೆ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಬಸವ ಸ್ತುತಿಯನ್ನ ಮಾಡ್ತಾರೆ. ನಂತರ ಶತಸ್ಥಲ ಮರ್ಮವನ್ನ ಓದ್ತಾ ಇದ್ದಾರೆ. ಜ್ಞಾನ ಜ್ಯೋತಿ ಅದನ್ನ ಕಣ್ಣು ಮುಚ್ಚಿಕೊಂಡು ಎಷ್ಟು ಚೆನ್ನಾಗಿ ಕೇಳಬೇಕು. ಬಸವ ಸ್ತುತಿಯನ್ನ ನಿಂತ್ಕೊಂಡು ಕೇಳ್ಬೇಕು, ನಾವು ಅವ್ರ ಜೊತೆ ಅನ್ಬೇಕು ಬಸವ ಸ್ತುತಿಯನ್ನ. ಹಾಗೇನೆ ಆ ಶತಸ್ಥಲ ಮರ್ಮ ಏನ್ ಹೇಳ್ತಿದ್ದಾರೆ ಪ್ರತಿ ಪದದಲ್ಲಿ, ದಿನಾಲು ಇದನ್ನ ಯಾಕೆ ಹೇಳ್ತಾ ಇದ್ದಾರೆ, ಇದನ್ನೇ ಯಾಕೆ ಹೇಳ್ತಾ ಇದ್ದಾರೆ? ಇಲ್ಲ, ನಾವೆಲ್ಲರೂ ಅದನ್ನ ಕಂಠಸ್ಥ ಮಾಡ್ಬೇಕು ಅನ್ನೋ ಒಂದು ಸದ್ಭಾವನೆ ಎಲ್ಲರಲ್ಲಿದೆ. ಅದು ಯಾಕೆ ಹೇಳಿ, ಜ್ಞಾನ ಜ್ಯೋತಿಗೆ ಆ ಎಣ್ಣೆ ಹಾಕ್ಬೇಕಲ್ಲ, ಬತ್ತಿ ಎಣ್ಣೆ ಅದೆಲ್ಲ ಹಾಗೆ ಆ ಜ್ಞಾನ ಜ್ಯೋತಿ ದಿನಾ ಉರಿಬೇಕಂದ್ರೆ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳಬೇಕು, ಸ್ವಾನುಭಾವದ ನೆಲೆಯಲ್ಲಿ ಬಂದು ಇಲ್ಲಿಯ ಜ್ಞಾನ ಜ್ಯೋತಿಯ ಬೆಳಕನ್ನ ಕಾಣಬೇಕು. ಇಲ್ದಿದ್ರೆ ಏನಾಗುತ್ತೆ, ಜ್ಞಾನ ಜ್ಯೋತಿ ಕೆಡಲೊಡನೆ. ಅದು ಕೆಟ್ಟ ತಕ್ಷಣ ನೋಡಿ, ನೀವು ಬೇಕಿದ್ರೆ ಬಿಟ್ಟು ನೋಡಿ, ನಾನೇ ಒಬ್ಬ ದೊಡ್ಡ, ನನಗೆಲ್ಲ ಗೊತ್ತಿದೆ, ನನಗೆ ಇವ್ರೇನ್ ಹೇಳ್ತಿದ್ದಾರೆ ಅದೆಲ್ಲ ತಿಳಿದಿದೆ, ಇವ್ರೇನ್ ಹೊಸದು ಹೇಳೋರಿದ್ದಾರೆ, ನನಗೆಲ್ಲ ಇದು ಗೊತ್ತಿದೆ ಅಂತಹ ಮಹಾಜ್ಞಾನಿಗಳು ಈಗ ಹುಟ್ಕೊಂಡಿದ್ದಾರೆ. ಎಲ್ಲಿ ತನಕ ಅಂದ್ರೆ ಇಷ್ಟಲಿಂಗ ಯಾಕೆ ಬೇಕು, ಪ್ರಾಣಲಿಂಗ ಭಾವಲಿಂಗ ಇದೆ ಅಲ್ಲ, ನೀವೇ ಹೇಳಿದ್ರಲ್ಲ ಎಲ್ಲ ಇದೆ ಅಂತ ಹೇಳಿದ್ರಿ ಮೈಯಲ್ಲಿ, ಮತ್ತೆ ಯಾಕೆ ದೇಹದಲ್ಲಿ ಅವೆಲ್ಲ ಇರುವಾಗ ಈ ಇಷ್ಟಲಿಂಗ ತಗೊಂಡು ಏನ್ ಮಾಡೋದಿದೆ ಅಂತ. ನಾ ಬಲ್ಲಿದರೆಂಬ 6 ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ. ಯಾರಾದ್ರೂ ಏನಾದ್ರೂ ಒಂದು ಹೊಸದನ್ನು ಹೇಳುವಾಗ ಅದನ್ನು ಕೇಳೋ ವ್ಯವಧಾನ ಇಟ್ಕೊಳ್ಬೇಕು. ಅವ್ರು ಏನ್ ಹೇಳ್ತಾರೋ ಅದನ್ನ ಚರ್ಚೆ ಮಾಡೋಣ, ಆದರೆ ತಾಮಸಕ್ಕೊಳಗಾಗಬಾರ್ದು. ಇವರೆಲ್ಲ ತಪ್ಪಾಗಿ ಹೇಳ್ತಾ ಇದ್ದಾರೆ ಅನ್ನೋದು, ಅದನ್ನ ಬಹಿಷ್ಕಾರ ಹಾಕೋದು ಹಾಗೆಲ್ಲ ಇರೋಲ್ಲ. ನಾ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು. ಸೀಮೆ ದಪ್ಪಿ ಹೋಗ್ಬೇಕಾ ನಾವು? ಇಲ್ಲ. ಏನ್ ಹೇಳ್ತಿದ್ದಾರೆ, ಆ ಜ್ಞಾನ ಜ್ಯೋತಿಗೆ ಪೂರಕವಾಗಿ ಏನು ಜ್ಞಾನವನ್ನ ನಮಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಏನ್ ಮಾಡ್ಬೇಕು ನಾವು, ಸ್ವಾನುಭಾವದ ನೆಲೆಯಲ್ಲಿ ಬರಬೇಕು. ಅಲ್ಲಿಯ ಒಂದು ವಚನ ನಿರ್ವಚನ ಹೇಗೆ ಮಾಡ್ತಿದ್ದಾರೆ, ಇವತ್ತಿನ ವಚನ ಯಾವುದು ಅದನ್ನು ನೋಡಬೇಕು. ಸಾಧ್ಯವಾದರೆ ಮಧ್ಯಾಹ್ನದ ಒಂದು ನಿಮಗೆ ಸಮಯ ಸಿಕ್ಕರೆ ಅಲ್ಲಿಯೂ ನಿಮ್ಮ ಹಾಜರಾತಿ ಕೊಡಬೇಕು. ಯಾಕೆ, ಜ್ಞಾನ ಜ್ಯೋತಿ ಎಷ್ಟು ಪ್ರಖರವಾಗಿ ಜ್ವಾಜ್ವಲ್ಯಮಾನವಾಗಿ ಉರಿಯುತ್ತದೆಯೋ ಅಷ್ಟೇ ಶಿವಜ್ಞಾನ ನನಗೆ ಸಿಗೋದಿದೆ, ಆ ಬೆಳಕು ನನಗೆ ಕಾಣೋದಿದೆ ಅಂತ ಒಂದು ಭಾವನೆಯಲ್ಲಿ, ಶಿವಭಾವನೆಯಲ್ಲಿ ನಾವು ಇರಬೇಕು. ಆ ಜ್ಞಾನ ಜ್ಯೋತಿಗೆ ದಿನನಿತ್ಯ ಎಣ್ಣೆ ಹೇಗೆ ಹಾಕಬಹುದು ಅಂದ್ರೆ,
ವಚನಗಳ ಅಧ್ಯಯನದಿಂದ ಸಕಲೇಶ ಮಾದರಸರ ವಚನಗಳನ್ನು ಓದ್ಬೇಕು. ಬೇರೆ ಬೇರೆಯವರು ಎಲ್ಲಾ ವಚನಗಳನ್ನು ಓದ್ತಾ ಹೋಗ್ಬೇಕು ನಾವು. ಏಕೆಂದ್ರೆ ಪ್ರತಿ ವಚನದಲ್ಲಿ ಬೇರೆ ಏನೋದಲ್ಲಿ ಜ್ಞಾನ ಸಿಗ್ತಾ ಇದೆ. ಅದೇ ಜ್ಞಾನ ಜ್ಯೋತಿಯನ್ನ ಪ್ರಜ್ವಲಿಸಬೇಕು ದಿನನಿತ್ಯ. ದಿನನಿತ್ಯ ಒಂದು ಹೊಸ ವಚನವನ್ನ ಓದಬೇಕು. ವಾಟ್ಸಪ್ ನಲ್ಲಿ ಯಾವ್ದಾದ್ರು ಒಂದು ಹೊಸ ವಚನ ಬಂದಿದ್ರೆ ಇದು ಏನ್ ಹೇಳ್ತಾ ಇದೆ ಆ ವಚನ, ಅದನ್ನ ಓದ್ಕೊಳ್ಬೇಕು ದಿನನಿತ್ಯ. ಆ ವಚನಗಳು ಎಷ್ಟೊಂದು ಅದೊಂದು ಸಾಗರೋಪಾದಿಯಲ್ಲಿ ಇವೆ. ಅವನ್ನೆಲ್ಲ ನನ್ನ ಜೀವನಕ್ಕೆ ಏನಾದ್ರೂ ಈ ವಚನ ಹೇಳ್ತಾ ಇದೆಯಾ ಅನ್ನೋದನ್ನ ಅರ್ಥಕೊಂಡು ಆ ಜ್ಞಾನ ಜ್ಯೋತಿ ದಿನನಿತ್ಯ ಉರಿಯುವಂತೆ ನಾವು ನೋಡಿಕೊಳ್ಳಬೇಕು. ಆ ಶಿವಜ್ಞಾನ ಜ್ಯೋತಿ ಹೇಗೆ ಇಷ್ಟಲಿಂಗ ಪೂಜೆ 1 ಆಯಿತು, ಶಿವಯೋಗ 2 ಆಯಿತು, 3 ಈ ವಚನಗಳ ಅಧ್ಯಯನ, ವಚನಗಳ ನಿರಂತರ ಪಠನ, ಹಾಗೇನೆ ಶರಣರ ಕುರಿತು ಇರುವಂತಹ ಭಕ್ತಿ ಗೀತೆಗಳನ್ನಲ್ಲಿ ಮತ್ತೆ ವಚನ ಗಾಯನಗಳನ್ನಲ್ಲಿ ಅವನ್ನೆಲ್ಲ ಪೂರಕವಾಗಿ ಮಾಡಿಕೊಂಡು ನಮ್ಮ ಜೀವನವನ್ನ ಬಂಗಾರವನ್ನಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಜ್ಞಾನ ಜ್ಯೋತಿ ಬೇಕು. ಯಾರು ಏನೋ ಹೇಳ್ತಾ ಇರಲಿ, ನಾ ಬಲ್ಲಿದ್ದೇನೆ, ನನಗೆಲ್ಲ ಗೊತ್ತು ಅಂತ ಅಹಂಕಾರ ಸ್ವಲ್ಪ just 1 to 2% also if it appears, then you are gone. ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಅಂದಾಗ ಬಹಳ ಎಚ್ಚರವಾಗಿರ್ಬೇಕು. ಖಡಾಖಂಡಿತವಾಗಿ ಮನಸ್ಸಿಗೆ ನೋವಾಗುವಾಗ ಯಾರಿಗೂ ಮಾತಾಡೋದಿಲ್ಲ. ಮನೆಯಲ್ಲಾಗ್ಲಿ, ನಿತ್ಯ ಜೀವನದಲ್ಲಿ, ಸಮಾಜದಲ್ಲಾಗ್ಲಿ, ಊರಲ್ಲಿ ಯಾರನ್ನು ಖಂಡಿತವಾಗಿ ಅದೆಲ್ಲ ನನಗೆ ಗೊತ್ತಿದೆಗಪ್ಪ, ನೀನೇನ್ ಹೇಳ್ತಾ ಇದೀಯಾ ಹೊಸದಾಗಿ ಅಂತ ಯಾರನ್ನು ವಿರೋಧಿಸೋದಿಲ್ಲ. ನಾ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ. ಇಲ್ಲಿ ನೋಡಿ, ಅರು ಹಿರಿಯರೆಲ್ಲೂ ಅಂದಾಗ ಹಿರಿಯರು ಬಂದ್ರೆ ನನಗಿಂತ ಎಷ್ಟೋ ವಯಸ್ಸಿನಲ್ಲಿ 20 ವರ್ಷ ಚಿಕ್ಕವನಿದ್ದಾನೆ, ನಿನಗೇನು ಗೊತ್ತು, ನಾನು ಎಷ್ಟೊಂದು ಜಗತ್ ನೋಡಿದ್ದೀನಿ, ಎಷ್ಟೊಂದು ಮಳೆಗಾಲಗಳನ್ನು ನೋಡಿದ್ದೀನಿ ಅಂತ ಹೇಳೋ ಹಿರಿಯರು ಇರ್ತಾರೆ ಇಲ್ಲಿ. ಅದಕ್ಕೆ ಅವ್ರು ಏನಂದ್ರು, ಅರು ಹಿರಿಯರೆಲ್ಲರೂ ಅಂತ ಮಲ್ಲಂಪ್ರಭುದೇವರು ಹೇಳುವಾಗ ವಯಸ್ಸಿನ ಸೀಮೆಯಿಂದ ಯಾರಿಗೂ ಜ್ಞಾನ ಸಿಗೋಲ್ಲ. ವಯಸ್ಸು ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಜ್ಞಾನ ಹೆಚ್ಚಾಗಿದೆ ಅಂತ ಇರೋಲ್ಲ. ಜ್ಞಾನ ವೃದ್ಧರೇ ಬೇರೆ, ವಯೋವೃದ್ಧರೇ ಬೇರೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ನಾವು ವಯಸ್ಸಿನ ಮುಖಾಂತರ ಜ್ಞಾನವನ್ನು ಅಳೆಯೋಕ್ಕಾಗೋಲ್ಲ. ನಾ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಅಂತ ಗುಹೇಶ್ವರ ನಮ್ಮ ಅಲ್ಲಮ ಪ್ರಭುದೇವರು ಹೇಳುವಾಗ ಇವತ್ತು ಪ್ರತಿಜ್ಞೆ ಮಾಡೋಣ. ಅಹಂಕಾರ ನಿರಹಂಕಾರ ಹಸ್ತ ಎಲ್ಲಿ ಬರ್ತಾ ಇದೆ? ಯಾವ ಸ್ಥಳದಲ್ಲಿ? ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಸ್ಥಳದಲ್ಲಿ ನಿರಂಕಾರ ಹಸ್ತವನ್ನ ಕೊಟ್ಬಿಟ್ರು. ಅದು ಪ್ರಸಾದಿ ಸ್ಥಳದಲ್ಲಿ ಅಕ್ಕ ಈಗ ಹೇಳಿದ್ರು, ಯಾಕೆ? ಅಹಂಕಾರ ತಲೆದೋರ್ಬಾರದು. ಅಹಂಕಾರ ಎಳ್ಳಷ್ಟು ಇಲ್ಲ ನೋಡಿಬೇಕಿದ್ರೆ ನೀವು, ಅಹಂಕಾರ ತೊಡಿತೋ, ಯು ಆರ್ ದ ಸಕ್ಸೆಸ್ಫುಲ್ ಮ್ಯಾನ್ ಆನ್ ದಿಸ್ ಅರ್ತ್. ಈಗೋ ಅರ್ಥ ಏನಂದ್ರೆ EGO, ಎಡ್ಜಿಸ್ ಗಾಡ್ ಔಟ್, ಅಂದ್ರೆ ನಿಮ್ಮಲ್ಲಿರುವ ಪರಮನನ್ನ ಹೊರಗೆ ಹಾಕ್ತೋದೇ ಈಗೋ. ಎಡ್ಜಿಸ್ ಗಾಡ್ ಔಟ್, ಇಂಗ್ಲಿಷ್ ನಲ್ಲಿ ಈಗೋಕೆ ಎಡ್ಜಿಸ್ ಗಾಡ್ ಔಟ್ ಅಂತಾರೆ. ಅದೇ ಅಹಂಕಾರ. ನಿಮ್ಮಲ್ಲಿರುವ ಈ ಶಿವ ಅಂತ ಏನಿದೆಯಲ್ಲ, ಶಿವಾತ್ಮ ಅಂತಿದೆ, ಅದನ್ನು ಹೊರಗೆ ಹಾಕೋದೇ ಈ ಅಹಂಕಾರ. ಎಡ್ಜಿಸ್ ಗಾಡ್ ಔಟ್. ನಾ ಬಲ್ಲಿದರೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆದಳೋದು ಬೇಡ. ನಾವು ಅದಾಗೋದು ಬೇಡ. ಅಹಂಕಾರ ಎಳ್ಳಷ್ಟು ಇಡೋದು ಬೇಡ. ಯಾರೋ ಏನೋ ಅಂದ್ರು, ಆಯ್ತು ಬಿಡಿ ಮುಗಿಸು, ಕ್ಷಮಿಸ್ಬಿಡೋದು, ಮರೆತು ಬಿಡೋದು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಅವ್ರ ಜೊತೆ ಮಾತಾಡೋದಿಲ್ಲ, ಅವ್ರ ಜೊತೆ ದೂರವಾಣಿಗೆ ಫೋನ್ ಬಂದ್ರೆ ಅವ್ರಿಗೆ ತಗೊಳ್ಳೋದಿಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಅವ್ರನ್ನ ಬ್ಲಾಕ್ ಮಾಡೋದು, ಈ ತರ. ಅದು ಸಂಬಂಧಿಕರೇ ಇರ್ಲಿ, ನಿಜ ಜೀವನದಲ್ಲೇ ಇರ್ಲಿ, ಕ್ಷಮಿಸ್ಬಿಡೋಣಲ್ಲ. ಸುಮಧುರ ಜೀವನವನ್ನ ಹಾಗೇನೆ ಅವ್ರನ್ನ ಕ್ಷಮಿಸ್ಬಿಡೋದು. ಅವ್ರ ಜೊತೆ ನೋಡಿ, ನಾನು ಬಿಡ್ಲಿಲ್ಲ, 6 ತಿಂಗಳಾಯ್ತು ನಾನು ಮಾತಾಡೋಲ್ಲ, ಅವ್ರ ಮನೆ ಹೊಸ್ತಲೇ ಇರೋಲ್ಲ ಅಂತ ಇಂಥ ಅಹಂಭಾವ ಮಾತುಗಳು ನಮ್ಮ ಬಾಯಲ್ಲಿ ಬರಬಾರ್ದು. ಏಕೆ? ಜ್ಞಾನ ಜ್ಯೋತಿ ಕೆಡಲೊಡನೆ. ಕೆಡದ ಹಾಗೆ ನಾವು ನೋಡ್ಕೊಳ್ಬೇಕಂದ್ರೆ ಅಹಂಕಾರವನ್ನ ತೊಳೆದು ಹಾಕೋಣ ಅಂತ ಹೇಳ್ತಾ, ಇವತ್ತು ಇಲ್ಲಿಗೆ ಈ ಸ್ಥಳ ಮುಗಿತಾ ಇದೆ. ಇವತ್ತು ನಾನು ಎಲ್ರು ತಾವು ಶಿವಲಿಂಗ ಪೂಜೆಯನ್ನ, ನಮ್ಮ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡ ನಂತರ ನೈವೇದ್ಯ ರೂಪದಲ್ಲಿ ಯಾರು ಏನೇನು ಅರ್ಪಿಸ್ತಾ ಇದ್ದೀರಾ ಹೇಳಿ ನೋಡೋಣ. ಒಬ್ಬೊಬ್ಬರಾಗಿ ಯಾರಾದ್ರೂ ಹೇಳಿ, ಏನ್ ನೈವೇದ್ಯದ ರೂಪದಲ್ಲಿ ಇಷ್ಟಲಿಂಗಕ್ಕೆ ಏನು ಕೊಡ್ತಾ ಇದ್ದೀರಾ? ನೀವು ಏನ್ ಸಲ್ಲಿಸ್ತಾ ಇದ್ದೀರಾ ಇಷ್ಟಲಿಂಗ ಪೂಜೆಯಲ್ಲಿ? ಕಲ್ಲು ಸಕ್ಕರೆ ಒಬ್ರು, ಮತ್ತೆ ಹಣ್ಣು, ದ್ರಾಕ್ಷಿ, ಗೋಡಂಬಿ, ದ್ರಾಕ್ಷಿ, ಒಣ ಡ್ರೈ ಫ್ರೂಟ್ಸ್ ಅಲ್ವಾ? ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅದನ್ನ ಸಲ್ಲಿಸ್ತಾರೆ. ಮತ್ತೆ ಬಿಳಿ ಕಲ್ಸಕ್ಕರೆ ಆಯ್ತು, ಮತ್ತೆ ಬಾದಾಮ ಆಯ್ತಲ್ಲ, ಡ್ರೈ ಫ್ರೂಟ್ಸ್ ನಲ್ಲಿ ಹೇಳಿದೆ. ಮತ್ತೆ ಬಾಳೆಹಣ್ಣು, ಮತ್ತೆ ಏನೇನ್ ಸಲ್ಲಿಸ್ತಾ ಇದ್ದೀರಾ?
ದಿನನಿತ್ಯ ನಾವು ಏನ್ ಸೇವನೆ ಮಾಡ್ತೇವೆ ಎಲ್ಲ ಪದಾರ್ಥಗಳನ್ನ ಅರ್ಪಣೆ ಅದನ್ನೇ ಮಾಡೇ ತಗೊಂತೀವಿ ಅಪ್ಪ ಅವ್ರೆ. ನೀವು ಅದನ್ನೇ ಕೂಡ ಅದನ್ನ ಅರ್ಪಣೆ ಮಾಡಿ ತಗೋತೀವಿ. ಹೌದು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ಏನ್ ಸೇವಿಸ್ತಿದಿರೋ ಬೇರೆಯವ್ರು ಏನ್ ಅರ್ಪಣೆ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಧರ್ಮದಲ್ಲಿ ನಾನು ಏನೇನು ಸೇವನೆ ಮಾಡ್ತೀನಲ್ಲ ಅದು ಎಲ್ಲವನ್ನ ನಾನು ಆ ಇಷ್ಟಲಿಂಗಕ್ಕೆ ಸಲ್ಲಿಸಬಹುದು ಅಂತ. ಅದು ಒಂದು ಪುಟಾಣಿ ಇರಬಹುದು, ಅಥವಾ ನೆಲಗಡ್ಲೆ ಇರಬಹುದು, ಬಾದಾಮ್ ಇರಬಹುದು, ಗೋಡಂಬಿ ಇರಬಹುದು, ಖರ್ಜೂರ್ ಇರಬಹುದು, ಖಾರೀಕ್ ಇರಬಹುದು, ಕಲ್ಸಕ್ಕರೆ ಹಳಕ್ಕಿರಬಹುದು, ಬರೀ ಸಕ್ಕರೆ ಇರಬಹುದು, ಏನ್ ನಿಮ್ಮ ಹತ್ರ ಇದೆಯೋ ಚುರುಮರಿ ಇರಬಹುದು, ಏನ್ ನಿಮ್ಮ ಹತ್ರ ಇದೆಯಲ್ಲ ಒಂದು ಚಿಕ್ಕ ಬಟ್ಲಲ್ಲಿಯನ್ನ ಅಥವಾ ಆ ಲಿಂಗದ ಮುಂದೆ ಇಟ್ಟು ಅದನ್ನ ಈ ವಚನದೊಂದಿಗೆ, ಇವತ್ತಿನ ವಚನ ಯಾವಾಗ ನೀವು ಆ ಲಿಂಗಕ್ಕೆ ಏನು ಅರ್ಪಣೆ ಮಾಡ್ತಿರಲ್ಲ ಈ ವಚನವನ್ನ ತಾವು ಕಂಠಸ್ಥ ಮಾಡಿ, ಅಥವಾ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಇದನ್ನು ಆಯ್ದುಕೊಳ್ಳಿ, ನಾನು ಆಯ್ದುಕೊಂಡ ಒಂದು ವಚನವನ್ನ ತಮ್ಮ ಮುಂದೆ ಇಟ್ಟು ಇವತ್ತಿನ ಒಂದು ಶಿವಯೋಗದ ವರ್ಗವನ್ನಕ್ಕೆ ಮಂಗಲವನ್ನು ಹಾಡೋಣ. ಈಗ ಚೆನ್ನಬಸವಣ್ಣನವರ ವಚನ. ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ, ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ, ಅದು ಲಿಂಗಾರ್ಪಿತಕ್ಕೆ ನೈವೇದ್ಯ ತನಗೆ ಪ್ರಸಾದಬಹುದು, ಅದು ಲಿಂಗಾರ್ಪಿತಕ್ಕೆ ನೈವೇದ್ಯ ತನಗೆ ಪ್ರಸಾದಬಹುದು, ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ, ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ, ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವಾ, ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವಾ, ಇಂತಪ್ಪ ಸಮಯೋಚಿತವುಳ್ಳವರಾಯನಗೆ ತೋರಯ್ಯ, ಇಂತಪ್ಪ ಸಮಯೋಚಿತವುಳ್ಳವರ ಎನಗೆ ತೋರಯ್ಯ, ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ, ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ. ಅಂದ್ರೆ ತಾವು ಏನು ಲಿಂಗಕ್ಕೆ ಅರ್ಪಿತೆ ಮಾಡ್ತಿರಲ್ಲ ಅದು ಯಾವುದೇ, ನಾವು ಎಲ್ಲ ಪದಾರ್ಥಗಳನ್ನ ನೋಡಿದ್ವಿ, ನೀವು ರೊಟ್ಟಿನೂ ಕೊಡಿ, ಚಪಾತಿ ಕೊಡಿ, ನೀವು ಏನು ಕೊಡ್ತಿರೋ ಕೊಡಿ, ಅದು ಲಿಂಗಾರ್ಪಿತಕ್ಕೆ ನೈವೇದ್ಯವಾಗಿರ್ತದೆ, ತನಗೆ ಪ್ರಸಾದವಾಗ್ತಾ ಇದೆ, ನನಗೆ ಅದು ಪ್ರಸಾದ ರೂಪದಲ್ಲಿ ಪಡಿತಾ ಇದ್ದೀವಿ. ಊಟಕ್ಕಿಂತ ಮುಂಚೆನು ತುತ್ತಿಗೊಮ್ಮೆ ಅದು ಒಂದು ವಚನ ನಾವು ಹೇಳಿದೀವಿ, ಅದನ್ನು ಕೂಡ ನೀವು ಅನ್ಬಹುದು, ನೈವೇದ್ಯ ತನಗೆ ಪ್ರಸಾದ, ಅದು ಆ ಲಿಂಗಕ್ಕೆ ಸಲ್ಲಿಸಿದ ನೈವೇದ್ಯ ನನಗೆ ಪ್ರಸಾದವಾಗಿ ವಾಪಸ್ ಸಿಗ್ತಾ ಇದೆ. ಹೀಗಾಗಿ ಇದನ್ನ ಬಿಟ್ಟು ಹಾಗೇನೆ ನಾವು ಪ್ರಸಾದ ಅಂತ ಅನ್ನೋಕ್ಕಾಗೋಲ್ಲ. ಎಲ್ಲವನ್ನ ಲಿಂಗಾರ್ಪಿತಕ್ಕೆ ಸಲ್ಲಿಸಿ, ಅದು ನೈವೇದ್ಯ ರೂಪದಲ್ಲಿ ಸಲ್ಲಿಸಿ, ಅದು ನನಗೆ ವಾಪಸ್ ಬರೋದಿದೆಯಲ್ಲ ಆತನಿಂದ ಮತ್ತೆ ನನಗೆ ಬರುತ್ತದಲ್ಲ ಅದು ಪ್ರಸಾದ. ಇಂತಪ್ಪ ಸಮಯೋಚಿತವುಳ್ಳವರ ಅಂದ್ರೆ ಯಾರು ಸಮಯೋಚಿತವುಳ್ಳವರು? ನಾವು ಸಮಯೋಚಿತವುಳ್ಳವರಾಗಬೇಕು. ಏನಾದ್ರೂ ಬಾಯಲ್ಲಿ ಹಾಕೊಳ್ಳಿ ನೀವು, ನೀರೋ ಪಾನೀಯನೋ ಅಥವಾ ಯಾವುದೇ ಪದಾರ್ಥ ಊಟ ಏನೇ ತಗೊಳ್ಳಿ, ಅದು ನನಗೆ ಯಾರಿಂದ ಕರುಣಿಸಲ್ಪಟ್ಟಿದೆ? ಲಿಂಗಯ್ಯನಿಂದ, ಆ ಪರಮನಿಂದ ನನಗೆ ಕೊಡ್ತಾ ಇದ್ದಾನೆ, ಆತ ಕೊಡಿಸ್ತಾ ಇದ್ದಾನೆ, ಆತನೇ ನನ್ನ ಮೇಲೆ ಇದನ್ನ ಕರುಣಿಸ್ತಿದ್ದಾನೆ, ಸ್ಫುರಿಸಿಸ್ತಿದ್ದಾನೆ ಅನ್ನೋದ ಭಾವನೆಯಲ್ಲಿ ಸಮಯೋಚಿತವುಳ್ಳವರ. ಯಾಕೆ ಹೇಳಿ? ಸಮಯೋಚಿತವುಳ್ಳವರ ಅಂದ್ರೆ ಏನು? ಅವರು ಆ ಭಾವನೆಯಲ್ಲಿರ್ತಾರೆ. ಯಾವ ಭಾವನೆಯಲ್ಲಿ? ಇದು ನನಗೆ ಆ ಲಿಂಗಾರ್ಪಿತಕ್ಕೆ ಮಾಡಿದ ನೈವೇದ್ಯದಿಂದ ಪ್ರಸಾದವಾಗಿ ನನಗೆ ಬಂದಿದೆ ಅಂತ ಒಂದು ಭಾವನೆಯಲ್ಲಿ ಇರ್ತಾರಲ್ಲ, ಯಾರಿರ್ತಾರಲ್ಲ ಅವರಿಗೆ ಸಮಯೋಚಿತವುಳ್ಳವರು ಅಂತ ಕರೀತಾರೆ ನಮ್ಮ ಚೆನ್ನಬಸವಣ್ಣನವರು. ಅಂಥವರನ್ನ ನನಗೆ ತೋರಿಸು ಅಂತ ಬೇಡಿಕೊಳ್ಳುವಲ್ಲಿ ಆ ಒಂದು ನಾವು ಲಿಂಗಾರ್ಪಿತಕ್ಕೆ ಮಾಡುವ ನೈವೇದ್ಯದ ಒಂದು ಮಹತ್ವ ಎಷ್ಟಿದೆ ನೋಡಿ. ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಸಮಯೋಚಿತವುಳ್ಳವರು ಅಂತ ನಮ್ಮ ಚೆನ್ನಬಸವಣ್ಣವರು ಕರೀತಾ ಇರೋದ್ರಿಂದ ಈ ವಚನದೊಂದಿಗೆ ನಾವು ಆ ನೈವೇದ್ಯವನ್ನ ಮಾಡಿ ಅಲ್ಲಿ ನನಗೆ ಸಿಗುವ ಪ್ರಸಾದವನ್ನ, ಪರಮನ ಹೆಸರಿನಲ್ಲಿ ಆ ಪ್ರಸಾದವನ್ನ ಸ್ವೀಕರಿಸೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಇಂದಿನ ಒಂದು ಶಿವಯೋಗದ ವರ್ಗವನ್ನ ನಿಲ್ಲಿಸ್ತೀನಿ. ತಮಗೆ ಏನಾದರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಕೇಳಬಹುದು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣು.
ನನ್ನ ಬಸವಣ್ಣರ ವಚನದಲ್ಲಿ ಇದು ನೋಡುವ ನೋಟ ನೀವೆಂದೆಳಿದಿರಿ. ಈ ವಚನದಲ್ಲಿ ಕೊನೆಗೆ ಕೂಡಲ ಚನ್ನ ಸಂಗಯ್ಯ ನಾ ನಿಮ್ಮ ಬೇಡಲಿಲ್ಲ ನೀ ಕೂರ್ತು ಕೊಡಲಿಲ್ಲಾಗಿ ಒಂದು ಇದ್ರದ್ದು ಏನ್ ಅಪ್ಪರೇ? ಈ ಚನ್ನಬಸವಣ್ಣವ್ರ ವಚನ ಅಕ್ಕ ಹೌದ್ರಿ ಬಾ. ಕೂಡಲ ನೋಡು ಚನ್ನ ಇದೆ ಅಲ್ವಾ? ಹಾ ರೀ ನೋಡುವ ಹಾ ಹೌದ್ರಿ ನಾ ಅದೇ. ನಾ ನಿಮ್ಮ ಬೇಡಲಿಲ್ಲ ನೀ ಕೂರ್ತು ಕೊಡಲಿಲ್ಲಾಗಿ ಅಂದ್ರೆ ಹೌದು. ಇಲ್ಲಿ ಏನು ಅಕ್ಕ, ನಾನ್ ನಿಮ್ಮ ಬೇಡಲಿಲ್ಲ ಏನಂದ್ರೆ ನನಗೇನ್ ಬೇಕೋ ಅವನ್ಗೆಲ್ಲವೂ ಗೊತ್ತಿದೆ. ನಾನಾಗಿಯೇ ಅದನ್ನ ಬೇಡಬೇಕು ಅನ್ನೋದೇನಿಲ್ಲ. ನೀ ಕೂರ್ತು ಕೊಡಲಿಲ್ಲಾಗಿ, ನೀ ಕೂರ್ತು ಅಂದ್ರೆ ಏನು ಕೊಡಲಿಲ್ಲಾಗಿ ಅಂತ ಆ ಭಾವನೆ, ನೀ ಕೂರ್ತು ಕೊಡಲಿಲ್ಲಾಗಿ ಅಂದಾಗ ಅಲ್ಲಿ ಏನಂದ್ರೆ ಆತ ಕೊಡಲಿಲ್ಲ ಅಂತ ಆ ಭಾವನೆ ಅಲ್ಲ ಅದು. ನೀ ಕೂರ್ತು ಕೊಡಲಿಲ್ಲಾಗಿ ಅಲ್ಲ, ನಾನ್ ನಿಮ್ಮ ಬೇಡಲಿಲ್ಲ ನೀ ಕೂರ್ತು ಕೊಡಲಿಲ್ಲಾಗಿ ಅಂದಾಗ ನನ್ನ ಮತ್ತು ಅವನ ನಡುವೆ ಈ ಕೊಡಕೊಳ್ಳುವ ವ್ಯವಹಾರವೇನು ಈಗ ಉಳಿದಿಲ್ಲ. ಯಾಕೆ ಉಳಿದಿಲ್ಲ? ನೋಡುವ ನೋಟ, ಕೇಳುವ ಸ್ತೋತ್ರ, ವಾಸಿಸುವ ಘ್ರಾಣ, ಮುಟ್ಟುವ ಸ್ಪರ್ಶ, ರುಚಿಸುವ ಜಿವ್ವೆ ಎಲ್ಲ 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 ಅವನೇ ಆಗಿರೋದ್ರಿಂದ ಈಗ ಎನ್ನ ಕರಣಗಳು ನಿಮ್ಮ ಕಿರಣಗಳು ಆಗಿರೋದ್ರಿಂದ ಇಲ್ಲಿ ಏನು ಅವನು ನಾನು ಬೇಡೋದೇನಿದೆ ಅವನು ಕೊಡೋದೇನಿದೆ. ಹೀಗಾಗಿ ನಾನ್ ನಿಮ್ಮ ಬೇಡಲಿಲ್ಲ ನೀ ಕೂರ್ತು ಕೊಡಲಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಆಯ್ತು, ಶರಣು ಶರಣ. ಶರಣು ಅಕ್ಕ. ಮತ್ತೆ ಯಾರಾದ್ರೂ ಏನಾದ್ರೂ ಕೇಳೋರಿದ್ರೆ ಕೇಳಿ. ಮತ್ತೆ ಯಾರಾದ್ರೂ ಏನಾದ್ರು ಕೇಳೋದಿದೆಯಾ ಅಥವಾ ರೇಣುಕನ್ನ? ಹಾ ಕೇಳಿ. ಮತ್ತೆ ಯಾರು ಏನು ಕೇಳ್ತಾ ಇದ್ರಲ್ಲ ಕೇಳಿ ಅಕ್ಕ. ಮೃಗೇಶಪ್ಪ ಹೇಳಿ ಅಣ್ಣ. ಅಸ್ತಮಾನ ತ್ರಿಕಾಲದಲ್ಲಿ ಪತ್ರ ಪುಷ್ಪವ ಅಗ್ಗಣಿಯ ಮಜ್ಜನಕ್ಕೆ ನೀರಿನೆಂದೆಡೆ ನೆನೆಯದೋ ಬರಿಯದೋ ಗರಿಗಟ್ಟದಯ್ಯ. ನೀರ ತೋರಿದಡೆ ಒಂದು ಹನಿಯನ್ನು ಮುಟ್ಟದು ನಿಮ್ಮ ಲಿಂಗವ ಪೂಜೆ ನಮ್ಮ ಜಂಗಮದ ಉದಾಸೀನ. ಇದ ಕಂಡು ನಾ ಬೆರಗಾದೆ ಕೂಡಲ ಚನ್ನ ಸಂಗಮ ದೇವ. ಅದರ ವಿವರಣೆನ ಬಹಳ ಚೆನ್ನಾಗ್ ಮಾಡಿದೆ ಅಪ್ಪ ಅವ್ರೆ. ಅದು ಇನ್ನೊಂದ್ಸಾರಿ ಮಾಡಿ ಅಪ್ಪ ಅವ್ರೆ. ಅಂದ್ರೆ ಈಗ ಈ ಪಾದಪೂಜೆ ಅಂತ ವಚನ ಚನ್ನಬಸವಣ್ಣವರ ವಚನ ಅಲ್ವಾ? ಚನ್ನಬಸವಣ್ಣನವರ ವಚನ. ಉದಯ ಮಧ್ಯಾಹ್ನ ಅಸ್ತಮಾನ ತ್ರಿಕಾಲದಲ್ಲಿ. ಹೌದು ಹೌದಪ್ಪ. ಅದೇ ನಾನು ಏನ್ ಹೇಳ್ಬೇಕಾಗಿತ್ತಂದ್ರೆ, ಕೆಲವೊಬ್ರು ಇದನ್ನ ನಮ್ಮ ತಲೆಯಲ್ಲಿ ಬಿಂಬಿಸ್ಬಿಟ್ರು. ಏನು ಪತ್ರೆ ಪುಷ್ಪ ಹಾಗೇನೆ ಅದು ಇದು ಇದೆಲ್ಲ ಇಲ್ಲದೆ ನೀವು ಪೂಜೆ ಮಾಡ್ಕೊಳಕ್ ಬರೋಲ್ಲ ಅಂತ ಹೇಳಿದ್ರು. ಅದಿಲ್ಲ, ಹಾಗೇನೂ ಇಲ್ಲ. ಪತ್ರೆ ಪುಷ್ಪ ಅಗ್ಗವಣಿಯ ತಂದು ಮಜ್ಜನಕ್ಕೆ ನೀಡಿಹೇನೆಂದಡೆ ನೆನೆಯದು ಬಲಿಯದು ಗರಿಗಟ್ಟದಯ್ಯ. ಈಗ ನಿನ್ನೆ ತಾನೇ ಒಬ್ರು ಬಂದ್ರು ನಮ್ಮ ಆಸ್ಪತ್ರೆಗೆ. ಏನಂದ್ರೆ ಈ ಊರಲ್ಲಿ ಏನು ಲಕ್ಷ ದೀಪೋತ್ಸವ ಮಾಡೋರಿದೀವಿ, ಒಂದು ದೀಪಕ್ಕೆ ಎಷ್ಟು 100 ರೂಪಾಯಿ ಅಂತ. 100 ರೂಪಾಯಿ. ಇಲ್ಲಿ ಕಾರ್ತಿಕ ಮಾಸ ಬಂದಿದೆ, ನಾವು ಒಂದು ದೀಪಕ್ಕೆ 100 ರೂಪಾಯಿ. ಡಾಕ್ಟರ್ ನೀವು ಎಷ್ಟು ದೀಪಗಳನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿ. ಇದ್ ನೋಡಿ, ಇದರಿಂದ ದೇವರು ಒಲಿತಾನ ಹೇಳಿ? ಅದಕ್ಕೆ ಪತ್ರೆ ಪುಷ್ಪ ಅಗ್ಗಮಣಿಯ ತಂದು ಮಜ್ಜನಕ್ಕೆ ನೀಡಿ ಏನೆಂದಡೆ ಏನಾಗುತ್ತೆ ಹೇಳಿ? ಈಗ ನಾನು ಒಂದು 10 ದೀಪಗಳನ್ನ ತಗೊಂಡೆ, ಎಷ್ಟೋ ಒಂದು 1,000 ರೂಪಾಯಿ ಕೊಟ್ಟು. ನನ್ನ ಭಕ್ತಿ ಹೇಗೆ ಹೋಯಿತು ಅಲ್ಲಿ? ಅವನಿಗೆ ಹೇಗೆ ಸಲ್ಲುತ್ತೆ ಹೇಳಿ? ಅದು ಹೇಗೆ ಸಲ್ಲುತ್ತೆ? ಅವನ ಸಂಪರ್ಕ ಹೇಗೆ ಆಯಿತು ಇದರಲ್ಲಿ? ನನ್ನ ಮತ್ತು ಇಷ್ಟಲಿಂಗದ ನಡುವೆ ಹೇಗೆ ಸಂಪರ್ಕ ಆಗ್ತಾ ಇದೆಯೋ ಹಾಗೆ ನಾನು 1,000 ರೂಪಾಯಿ ಕೊಟ್ಟು 100 ದೀಪಗಳನ್ನ ಯಾವುದೋ ದೇವಸ್ಥಾನದಲ್ಲಿ ಉರಿಸಿದನಾದರೆ ನಮ್ಮಿಬ್ಬರ ಸಂಪರ್ಕ ಹೇಗೆ ಆಗುತ್ತೆ ಅಲ್ಲಿ? ಅದಕ್ಕೆ ಅವ್ರೇನಂದ್ರು, ನೆನೆಯದು ಬಲಿಯದು ಗರಿಗಟ್ಟದು. ಹೇಗೆ ಆಗುತ್ತೆ ಹೇಳಿ? ಅವ್ರು ಯಾರೋ ಹೋಗಿ ಆ ದೀಪಗಳನ್ನ ಹಚ್ಚಿಬಿಟ್ರು, ನೀವೆಲ್ಲಿದ್ದೀರಾ ಅದರಲ್ಲಿ? ನೆನೆಯದು ಬಲಿಯದು ಗರಿಗಟ್ಟದು. ಈ ನೆನೆಯದು ಬಲಿಯದು ಗರಿಗಟ್ಟದು ಅಂದ್ರೆ ಅದಾಗ್ಬೇಕಾದ್ರೆ ನೀವು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕ್ರಿ. ನೀವು ನೋಡಿರ್ಬೋದು, ಅನೇಕ ಚಿತ್ರಗಳಲ್ಲಿ ನೋಡಿರ್ಬೋದು, ಅನೇಕ ಫೋಟೋಗಳಲ್ಲಿ ಪಂಚಾಚಾರ್ಯರು ಪೂಜೆ ಮಾಡಿಕೊಳ್ಳುವಾಗ ಅವ್ರ ಲಿಂಗವೇ ಕಾಣಿಸ್ತಾ ಇರೋಲ್ಲ. ಅಷ್ಟೊಂದು ಆ ಹೂವುಗಳನ್ನು ಮೇಲೆ ಹೇರಿರ್ತಾರೆ. ಅದ್ರಲ್ಲಿ ಲಿಂಗ ಇದೆಯೋ ಇಲ್ವೋ ಅನ್ನೋಷ್ಟು ಸಂಶಯ. ನೀವು ನೋಡಿರ್ಬಹುದು. ನಾನು ಟೀಕೆ ಮಾಡ್ತಾ ಇಲ್ಲ. ಬುಟ್ಟಿಲಿ ತಂದು ಸುರಿದು ಬಿಡ್ತಾರೆ ಅಪ್ಪ ಅವ್ರೆ. ನನ್ಗ ಆ ಟೀಕೆ ಅಂತ ಮಾಡ್ತಾ ಇರ್ಲಿಲ್ಲ. ಅದನ್ನ ನೋಡೋ ಭಕ್ತರು, ಮುಗ್ಧ ಭಕ್ತರು, ಇವರು ಇಷ್ಟೊಂದು ಸುಂದರವಾದ ಹೂಗಳನ್ನು ಇದ್ರ ಮೇಲೆ ಏರಿಸಿ, ಬಿಲ್ವ ಪತ್ರೆಗಳನ್ನ ಏರಿಸಿ ಪೂಜೆ ಮಾಡ್ಕೊಳ್ಬೇಕಾದ್ರೆ ನನ್ನ ಹಿತ್ತಲಲ್ಲೇ ಬಿಲ್ವ ಪತ್ರೆ ಗಿಡ ಇದೆ, ನಾನೇಕೆ ಮಾಡಬಾರ್ದು ಅಂತ ಹೇಳಿ ಅವನು ಕೂಡ ಲಿಂಗ ಕಾಣಿಸಬಾರ್ದ ಹಾಗೆ ಅದ್ರ ಮೇಲೆ ಹಾಕಿ ನಿರೀಕ್ಷೆಯನ್ನ ಯಾರ್ದು ಮಾಡೋದು? ಪತ್ರೆದು ಹೂವಿಂದ ಮಾಡ್ತಾರ ಏನು ಇಷ್ಟಲಿಂಗದ ಮಾಡ್ತಾರೋ? ಪಾದ ಪೂಜೆ ಅಂತ ಮಾಡ್ತಾರೆ. ಅಲ್ಲಿ
ಸ್ವಾಮಿಗಳು ಲಿಂಗ ಹಿಡ್ಕೊಂಡಿರ್ತಾರೆ. ಆ ಸ್ವಾಮಿಗಳು ಅದಕ್ಕೆ ಕಟ್ಟಿರೋ ಹೂನ ಸುತ್ತಿ ಅದಕ್ಕೆ ಅಡ್ದು ಪತ್ರೆಗಳನ್ನ ಹಾಕ್ತಾರೆ. ಇವ್ರು ಮಾತ್ರ ಎದಕ್ ಹಾಕ್ತಾರೆ? ಲಿಂಗಕ್ಕೆ, ಅವ್ರ ಕೈಯಲ್ಲಿರೋ ಲಿಂಗಕ್ಕೆ. ಕೈಯಲ್ಲಿರೋ ಲಿಂಗಕ್ಕೆ ಒಂದ್ ರೀತಿ ಅದೇನೋ ತಟ್ಟೆ ಹಾಕ್ಬಿಡ್ತಾರೆ ಅಪ್ಪ ಅವ್ರೆ. ಅದ್ರ ತುಂಬಾ ಅದ್ ಕಾಣೋದೆಲ್ಲ ಸುಮ್ಮನೆ ಗೋಪುರದಾಗ ಕಟ್ತಾರೆ. ಇವ್ರು ಮಾತ್ರ ಕಣ್ಣು ಮುಚ್ಕೊಂಡಿರ್ತಾರೆ. ಒಂದಷ್ಟು ಒಂದು ಚೀಲದಷ್ಟು ಹೂನೆಲ್ಲ ಸುರಿದು ಬಿಡ್ತಾರ. ಇವ್ರು ಮಾತ್ರ ಲಿಂಗ ನೋಡಲ್ಲ. ನಾನು ಹಾಗೂ ಹೇಳೋದು ಆ ಲಿಂಗಪ್ಪ ಎಲ್ಲ ಬೆಂತ್ಕೊಂಡ್ಬಿಡ್ತಾನಲ್ಲ, ಯಾತಕ್ಕೆ ಇಷ್ಟು ಅಂತ ನಾನು ಅಲ್ಲಿ ತಮಾಷೆ ಮಾಡೋದು ಅಪ್ಪ ಅವ್ರೆ. ಇನ್ನೊಬ್ರು ಸ್ವಾಮೀಜಿ ಅವ್ರು ನಾನು ನೋಡಿದೆ. ಅವರು ಒಂದು ತಟ್ಟೆ ಮಾಡಿದ್ದಾರೆ. ತಟ್ಟೆ ಕರಹಸ್ತದಲ್ಲಿ ಇಟ್ಕೊಂಡು ಆ ತಟ್ಟೆಯ ಮೇಲೆ ಇಷ್ಟಲಿಂಗವನ್ನು ಇಟ್ಕೊಳ್ತಾರೆ. ಇಟ್ಕೊಂಡು ಅದು ಒಂದು 12 ಇದಿರುತ್ತೆ ಅಪ್ಪ ಅವ್ರದಲ್ಲಿ. ಅದು ಕರಹಸ್ತದಲ್ಲಿ ಏನೋ ಶಿವನಾಮಾವಳಿ ಹೇಳ್ತಾರ್ರಿ ಅಪ್ಪರೇ. 108 ಶಿವನಾಮಾವಳಿ ಹೇಳ್ತಾ ಅವು ಪತ್ರಿಕಾರ ನಿಲ್ಸಿತಾರೆ. ಅದೇನು ಯಾವ ಶಿವನಾಮಗಳು ಯಾವ ಅವು? ಇವು ಸ್ಥಾವರ ಶಿವನಿಗೆ ಹೆಸರು ಇದಾವಲ್ರಿ, ಬೇರೆ ಬೇರೆ ಹೆಸರುಗಳಲ್ಲಿ. ಕೈಲಾಸ ಶಿವನು ಹೇಳ್ತಾರಪ್ಪ ಅವ್ರೆ. ಹೆಸರು ಹೇಳ್ತಾರೆ. ಅದಕ್ಕೆ ನಾನೇನನ್ನೋದು, ಹಾಗೆ ಹೇಳೋದ್ರಿಂದ ಅವ್ರು ಹೇಳಿದ್ದಾರೆ, ಅತ್ಯಂತ ಸುಂದರವಾಗಿ ಹೇಳಿದ್ರು ಚನ್ನಬಸವಣ್ಣವರು. ನೆನೆಯದು ಬಲಿಯದು ಗರಿಗಟ್ಟದಯ್ಯ. ಗರಿಗಟ್ಟೋದು ಅಂದ್ರೆ ಏನು? ಗರಿಗಟ್ಟಬೇಕಲ್ಲ ನನ್ನ ಮತ್ತು ಅವನ ಸಂಬಂಧ. ಲಿಂಗಾಂಗ ಸಾಮರಸ್ಯ ಆಗ್ಬೇಕಾದ್ರೆ ಇದೆಲ್ಲ ಪತ್ರೆ ಪುಷ್ಪ ಇಂತ ಎಲ್ಲ ಬೂಟಾಟಿಕೆ ಬಿಟ್ಟು ಒಳಗೆ ಹೋಗಿ ನೀವೆಷ್ಟೊಂದು ನೀರದ್ರ ಮೇಲೆ ನೀರು ತೋರಿದಡೆ ಒಂದು ಹನಿಯನ್ನೂ ಮುಟ್ಟದು ಅಂತ ನಾನ್ ಹೇಳ್ತಾ ಇಲ್ಲ, ಚನ್ನಬಸವಣ್ಣವರೇ ಹೇಳ್ತಾ ಇದ್ದಾರೆ. ಅದು ಎಷ್ಟೋ ಒಂದು ಕೊಡ ನೀರ್ ಅದ್ರ ಮೇಲೆ ಸುರಿರಿ ನೀವು, ಏನಾಗೋದಿದೆ? ಅವನೇನು ಒಳಗದ್ನ ಅಬ್ಸರ್ವ್ ಮಾಡ್ಕೊಳ್ತಾನ? ಅದು ಒಳಗ್ ಸೇರುತ್ತಾ ಅವನ್ಗೆ? ಇಲ್ಲ. ಏನಿಲ್ಲಿ ಬೇಕು ಅಂದ್ರೆ ನೋಟ ಕೂಟ ಮಾಟ, ಇದು ಒಂದೇ ಬೇಕು. ನೋಟ ನೋಟ ನೋಟ. ಅವನನ್ನ ಎಷ್ಟು ನಾನು ಆಗ್ರಹ ಎಣಿಸ್ಕೊಳ್ತಿದ್ದೀನಿ ನನ್ನ ಮೈಯಲ್ಲಿ. ಅವನ ಮುಖಾಂತರ ಒಳಗಿರುವ ಲಿಂಗಗಳ ದರ್ಶನವನ್ನ ಎಷ್ಟು ಮಾಡ್ಕೊಳ್ತಾ ಇದ್ದೀನಿ. ಮಹಾಲಿಂಗದ ಮೂಲಕ ಎಲ್ಲ ದಶಲಿಂಗಗಳು ಏನಿದೆಯಲ್ಲ ದೇಹದಲ್ಲಿ, ಮಹಾಲಿಂಗದ ಮೂಲಕ ನಾನು ಒಳಗೆ ಹೋಗಿ ಆ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗದ ತನಕಿನ ಈ ಪ್ರಯಾಣದಲ್ಲಿ ನಾನು ಮುಳುಗಿರಬೇಕೇ ವಿನಃ ಮಲ್ಲಿಗೆ ಹೂ ಏರ್ಸಿದೇನೋ, ಸಂಪಿಗೆ ಹೂ ಏರ್ಸಿದೇನೋ, ಸೇವಂತಿಗೆ ಹೂ ಏರ್ಸಿದೇನೋ, ದಾಸವಾಳ ಹೂ ಏರ್ಸಿದೇನೋ, ಆ ಪತ್ರೆ ಏರ್ಸಿದೇನೋ, 5 ದಳದ ಪತ್ರೆ ಅತ್ಯಂತ ಪವಿತ್ರವಾದುದಂತ ಅದನ್ನ ಏರ್ಸಿದೇನೋ, 3 ದಳದ ಪತ್ರೆಯನ್ನ ಏರ್ಸಿದೇನೋ, ಎಷ್ಟು ಏರ್ಸಿದೀನಿ? 108 ಪತ್ರೆಗಳನ್ನ ಏರ್ಸಿದೀನಾ? ಅದನ್ನ ಮಾಡ್ತಾರೆ ನೋಡಿ, ಯಾವುದೋ ಶಂಕರ ಪೂಜೆ, ವರದ ಶಂಕರ ಪೂಜೆ, ಅಲ್ಲಿ ಒಂದು ಚಿಕ್ಕದಾದ ಲಿಂಗವನ್ನ ತಟ್ಟೆಯಲ್ಲಿಟ್ಟು 108 ಇದನ್ನ ತಾಯಿಯವರು ಹೇಳಿದ ಹಾಗೆ 108 ನಾಮಾವಳಿಗಳನ್ನ ಹೇರ್ತಾ ಅಲ್ಲಿ ಏನಾಯ್ತು? ನಾನು ಬೇರೆ ನೀನು ಬೇರೆ, ನೀನು ಬೇರೆ ನಾನು ಬೇರೆ. ಆ ತಟ್ಟೆಯಲ್ಲಿ ಲಿಂಗ ಇದೆ, ಇವನು ಏರಿಸ್ತಾ ಹೋಗ್ತಾನೆ. ನನ್ನಲ್ಲಿರುವ ಶಿವನನ್ನ ನಾನು ಪೂಜೆ ಮಾಡ್ತಾ ಇದ್ದೀನಿ. ನಾನು ಬೇರೆಯಾಗಿ ಪೂಜೆ ಮಾಡೋದಲ್ಲ, ಎದುರಿಟ್ಟು ನೋಡುವ ಪರಿಯಲ್ಲ ಅದು. ಆತ ನಾನು ಬೇರೆ ಬೇರೆ ಎಲ್ಲ ಅದ್ವೈತ ಭಾವ. ಇಲ್ಲಿರೋ ದ್ವೈತ ಭಾವ ಆಗಿಬಿಡುತ್ತೆ. ಅವನಿಗೆ ಯಾಕೆ ಇಷ್ಟೆಲ್ಲ ಬೇಕಾಗಿದೆ ಹೇಳಿ? ಏನ್ ಬೇಕಾಗಿದೆ ಅಂದ್ರೆ ಇಲ್ಲಿ ಆ ಇಷ್ಟಲಿಂಗವನ್ನ ನೋಡ್ಬೇಕಾಗಿರೋದು. ಈ ಭಕ್ತ ನನ್ನನ್ನು ಎಷ್ಟೊಂದು ಪೂಜಿಸ್ತಾ ಇದ್ದಾನೆ, ಇವನಿಗೆ ಏನ್ ಬೇಕಾಗಿದೆ ಅಂತ ಆ ಪರಿಯಲ್ಲಿ ನಾನು ಅವನನ್ನು ಪೂಜಿಸಬೇಕೇ ಹೊರತು ನಾನು ಬೇರೆ ಅವನು ಬೇರೆ, ಅವನ್ನೆಲ್ಲ ಅಲಂಕಾರ ಮಾಡಬೇಕು, ಅವನಿಗೆಲ್ಲ ಹೆಚ್ಚು ಕಾಸ್ಟ್ಲಿ ಒಂದು ಮಾಲೆ ತಂದ್ರೆ ಅವ್ನು ನನ್ಗೆ ಒಲಿತಾನೆ, ಈ ತರದ ಎಲ್ಲ ಬೂಟಾಟಿಕೆಯಲ್ಲಿ ಅವನು ಒಲಿಯೋಲ್ಲ. ಅದಕ್ಕೆ ಅನೇಕ ಸಾಕ್ಷಿಗಳ ನಮ್ಮ ವಚನಗಳಲ್ಲಿ ಸಿಗ್ತಾ ಇದೆ. ಹೀಗಾಗಿ ಇಷ್ಟಲಿಂಗ ಪೂಜೆ ಅಂದ್ರೆ ಏನು? ಮನಮಗ್ನವಾಗಿ, ಅದೊಂದು ಶಿವಮಗ್ನ ಯೋಗ, ಅದು ಶಿವಯೋಗ. ಅಲ್ಲಿ ಮಗ್ನವಾಗ್ಬೇಕು ನಾವು. ಎಷ್ಟೊಂದು ತಲ್ಲೀನರಾಗ್ಬೇಕಂದ್ರೆ ಒಳಗಡೆ ಹೋಗ್ಬೇಕು. ನನ್ನ ಒಳಗಡೆ ಅಲ್ಲಿರುವ ಲಿಂಗಗಳೆಲ್ಲ ದರ್ಶನವಾಗಬೇಕು. ಮಹಾಲಿಂಗ ಇದೆ ನನ್ನ 3ನೆಯ ಒಂದು ಕಣ್ಣಿನಲ್ಲಿ. ಆ ಮಹಾಲಿಂಗದ ಮೂಲಕ ಒಳಗೆ ಹೋಗೋದು. ಕಣ್ಣು ಎಂದೂ ಮುಚ್ಚಬಾರದು, ಇಷ್ಟಲಿಂಗದ ಮೇಲೆ ಇಡಬೇಕು. ಆ ಇಷ್ಟಲಿಂಗದ ಮುಖಾಂತರನೇ ಎಲ್ಲ ದರ್ಶನಗಳನ್ನ ಮಾಡೋದು. ದಿನನಿತ್ಯ ಇದನ್ನ ಮಾಡ್ಬೇಕು. ದಿನನಿತ್ಯ ಹೆಚ್ಚು ಮಾಡಬೇಕು. ಬೆನ್ನು ನೇರವಾಗಿ ಇಟ್ಟುಕೊಂಡು ಈ ಯೋಗ ಎಲ್ಲೂ ಯಾರೂ ಹೇಳಲ್ಲ. ನಿಮ್ಗೇನು ಮಾಡ್ಬೇಕಾಗಿಲ್ಲ, ಕುಳಿತುಕೊಳ್ಳೋದು, ಆರಾಮಾಗಿ ಕುಳಿತುಕೊಂಡು ನೋಡ್ತಾ ಹೋಗೋದು ನೋಡಿ. ಆಚಾರಲಿಂಗ ಎಷ್ಟೊಂದು ಸುಂದರವಾಗಿ ಅಲ್ಲಿರುವ ಏನೇನಿದೆ ಎಲ್ಲ ನೋಡ್ತಾ ಹೋಗ್ಬೇಕು. ಪೃಥ್ವಿ ತತ್ವ, ನಾನು ಕೆಳಗೆ ಕೂತ್ಕೊಂಡಿದ್ದೀನಿ. ಅಲ್ಲಿ ಯಾವ ಮೊದಲ ಲಿಂಗ? ಆಚಾರಲಿಂಗ. ಈ ತರ ಆ ಭಾವನೆಗಳಲ್ಲಿ ನಾನು ಹೋಗಿ ದಿನನಿತ್ಯ ಹೆಚ್ಚು ಬೆರಿತಾ ಹೋಗ್ಬೇಕು.
ಬಹಳ ಸುಂದರ ಇದೆ ರೀ ಅದು, ಅನುಭವಿಸಿದವರಿಗೆ ಅಷ್ಟೇ ಗೊತ್ತು. ಹೀಗಾಗಿ ಎಲ್ಲ ಶಿವಯೋಗಿಗಳು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಸಿದ್ದರಾಮೇಶ್ವರ ಶಿವಯೋಗಿಗಳು, ಯಾಕೆ ಅವರೆಲ್ಲ ನಮಗೆ ಇಷ್ಟೊಂದು ವಚನಗಳ ಮೂಲಕ ಅದನ್ನ ಪರಿಪರಿಯಾಗಿ ಯಾಕೆ ಹೇಳಿದ್ರು ಅಂದ್ರೆ, ನಾವು ಈಗೆಲ್ಲ ಮಾಡ್ತೀವಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಹೇಳಿದ್ರು ನೆನೆಯದು ಬಲಿಯದು ಗರಿಗಟ್ಟದಯ್ಯ ಅಂತ. ಯಾಕೆ ಹೇಳಿದ್ರಂದ್ರೆ, ನಾವು ಅರ್ಥ ಮಾಡಿಕೊಳ್ಳದವ್ರಿಗೆ ಏನ್ ಹೇಳೋಕ್ಕಾಗುತ್ತೆ ಹೇಳಿ? ಆಗೋಲ್ಲ. ಅದಕ್ಕೆ ಆ ಪತ್ರೆ ಪುಷ್ಪ ಸಿಕ್ಕರೆ ಏರ್ಸಿ, ನಾನು ಏರ್ಸೋಕ್ ಬೇಡ ಅನ್ನೋಲ್ಲ ದೇವ್ರ ಮೇಲೆ, ಅದೇನಿಲ್ಲ. ಲಿಂಗದ ಹಿಂದೆ ಇಡಿ, ಲಿಂಗದ ಮೇಲೆ ಅವುಗಳನ್ನೆಲ್ಲ ಒಂದ್ ದೊಡ್ಡ ದಾಸವಾಳ ಹೂ ತಂದಿಟ್ಟು ನೀವು ಇದೇನ್ ಪೂಜೆ ಅಂತಾರೆ ಹೇಳಿ ಮರೆಮಾಚಿ? ಇನ್ನು ಲಿಂಗ ನಿರೀಕ್ಷಣೆ ಎಲ್ಲಿರುತ್ತೆ ಅಲ್ಲಿ? ಹೀಗೆ. ಸರಿಯಪ್ಪ. ಆಯ್ತು ಅಣ್ಣ. ಶರಣಾರ್ಥಿ. ಎಲ್ಲಿದೆ ಶರಣಪ್ಪ. ಶರಣು ಅಣ್ಣ. ಹೊರಗಿನ ತೆಗಿಬೇಡವಪ್ಪ. ರೇಣುಕಣ್ಣ ಸಪಾನ ಮಾಡ್ಲಪ್ಪ. ಮಾಡೋಣ. ಆಯ್ತು. ಅಪ್ಪರೇ ಬೇರೆ ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಶರಣ ಇಂದಿನ ಸದ್ಭಾವಷ್ಟಿಗೆ ಸಂಪನ್ನಗೊಳಿಸೋಣ. ಇಲ್ಲಿನವರೆಗೂ 74ನೇ ಭಾಗದ ಶಿವಯೋಗ ಕುರಿತಾಗಿ ಶತೇಕನೆಲ್ಲ ಮನೆಯ ವಿಚಾರವಾಗಿ ದಯಾನಂದ ನೂಲಿಯಪ್ಪ ಅವರಿಂದ ಅನುಭವ ಮಾಡಿದಂತ ಅವರು ಭಕ್ತಿಯ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಹಾಗೂ ಇಂದಿನ ಸ್ವಾನುಭಾವ ನಿಲಯ ಸದ್ಭಾವಷ್ಟಿಯಲ್ಲಿ ಭಾಷಣ ಸರ್ವಶನ ಬಂಧುಗಳು ಭಕ್ತಿಯ ಶರಣಾರ್ಥಿಗಳು. ನಾಳೆ ಭಾರತೀಯ ಅವರಿಂದ ಅಕ್ಕ ಮಹದೇವಿ ತಾಯಿಯವರ ಯೋಗಾಂಗ ತ್ರಿವಿಧಿಯ ಮುಂದಿನ ಭಾಗವನ್ನ ಅನುಭವ ಮಾಡಲಿದ್ದಾರೆ. ತಾವು ಸಕಾಲಕ್ಕೆ ಆಗಮಿಸಬೇಕಾಗಿ ಭಿನ್ನವಿಸಿಕೊಂತ ಇಂದಿನ ಸದ್ಭಾವಷ್ಟಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಲ್ಲವೇ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ